ವಿಘ್ನೇಶ್ವರ ವಾಗ್ದೇವಿ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಗೆ ಎಲ್ಲರನ್ನು ಸ್ವಾಗತಿಸ್ತಾ ಪ್ರಾರಂಭವನ್ನ ಮಾಡೋಣ. ನಾವು ಭಗವದ್ಗೀತೆಯ ಮಹಾಪರ್ವದಲ್ಲಿದ್ದೇವೆ. ಕಳೆದ ತರಗತಿಯಲ್ಲಿ ಪ್ರಥಮ ಅಧ್ಯಾಯವನ್ನ, ಅರ್ಜುನ ವಿಷಾದ ಯೋಗವನ್ನ ಪ್ರಾರಂಭವನ್ನ ಮಾಡಿದ್ದೆ. ಆಮೇಲೆ ಕೆಲವೊಂದಷ್ಟು ಯೋಚನೆ ಹಾಗೂ ಪರಮಾತ್ಮನ ಆಜ್ಞೆ ಮೇರೆಗೆ ಮೊದಲು ನಿಮ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಕಥಾರೂಪದಲ್ಲಿ ತಿಳಿಸ್ಬೇಕು ಅಂತ ಅನ್ಕೊಂಡೆ. ಈಗ ಅನ್ಕೊಂಡಿದೀನಿ ಕೂಡ. ಏನಾಗುತ್ತೆ, ಶ್ಲೋಕವನ್ನ ನಾವು ಓದಿ ಅದನ್ನ ಹೇಳ್ಬೇಕಾದ್ರೆ ಕೆಲವೊಬ್ರು ಕನ್ಫ್ಯೂಷನ್ಸ್ ಆಗ್ಬೋದು, ಅಥವಾ ಇನ್ನೂ ಅಷ್ಟು ಅರ್ಥ ಮಾಡ್ಕೊಳೋಷ್ಟು ಕೆಲವೊಬ್ರು ಪಾಪ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ನಾನೇನಂತ ಅನ್ಕೊಂಡಿದೀನಿ, ಇನ್ಮುಂದೆ ನಿಮ್ಗೆ ಸರಳವಾದ ಕಥಾ ರೂಪದಲ್ಲಿ ಹೇಳೋಣ. ಅಂದ್ರೆ ಮೊದ್ಲೇನ್ ಕಥೆ ರೂಪದಲ್ಲಿ ಹೇಳ್ತಿರ್ಲಿಲ್ವ ಸರ್? ಹೇಳ್ತಿದ್ದೆ, ಆದ್ರೆ ಸ್ವಲ್ಪ ಅದಕ್ಕೆ ಜ್ಞಾನ ಅನ್ನೋದು ಹೆಚ್ಚಾಗ್ಬೇಕಾಗತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದ್ ಸಲ ಕೇಳಿದ ತಕ್ಷಣ ಅರ್ಥ ಆಗಲ್ಲ ಅದು. ನೋಡಿ, ಒಂದ್ ಯುದ್ಧ, ಮನೆ, ನಿಮ್ ಸಂಸಾರ ಇದೆ. ಸಂಸಾರದಲ್ಲಿ ಯಾವತ್ತು ಜಗಳ ಬರಲ್ವಾ? ಸಂಸಾರದಲ್ಲಿ ಯಾವತ್ತು ಮನಸ್ತಾಪ ಬರಲ್ವಾ? ಮನೇಲಿ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ರು ಇರ್ತೀವಿ ಅಂತ ಅನ್ಕೊಳ್ಳೋಣ. ಬಂದೇ ಬರುತ್ತೆ ಕುಟುಂಬ ಅಂದ್ಮೇಲೆ. ಆದ್ರೆ ಆ ಕುಟುಂಬ ಜಗಳ ಮನಸ್ತಾಪ ಬಂದಾಗ ಏನ್ ಮಾಡ್ತೀವಿ ನಾವು? ಅದನ್ನ ಸಮಸ್ಯೆನ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೇವೆ. ಹಾಗಾದ್ರೆ ಈ ಮಹಾಭಾರತ ಅಂತಕ್ಕಂಥ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಯುದ್ಧವನ್ನ ತಡಿಬೇಕಾದ್ರೆ ಸಾಕಷ್ಟು ಪ್ರಯತ್ನ ನಡೆದಿತ್ತು. ಅದ್ರ ಬಗ್ಗೆ ನಿಮಗ್ ಗೊತ್ತಿದೆ, ಅದೇ ಸಂಪೂರ್ಣವಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನ ಮೊದಲು ಬೇಸಿಕ್ ಇಂದ ನಾನು ಹೇಳ್ಕೊಡ್ತೀನಿ, ಮತ್ತೆ ನಿಮ್ ಕಥೆ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನ ಹೇಳ್ತಾ 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 ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ. ಇದ್ರಲ್ಲಿ ಭೀಷ್ಮ ಪರ್ವ ಬೇರೆ, ಅಂದ್ರೆ ಭೀಷ್ಮನ ವಿಚಾರಗಳನ್ನ ನಾನು ನಿಮ್ಗೆ ಸಾಕಷ್ಟು ವಿಚಾರ, ಕುಂತಿ ಕರ್ಣನ ವಿಚಾರ, ಕೃಷ್ಣನ ವಿಚಾರ, ಅರ್ಜುನನ ವಿಚಾರ, ಹೀಗೆ ಎಲ್ಲರ ವಿಚಾರವನ್ನ ಅರ್ಥ ಮಾಡಿಕೊಂಡು ನಿಜವಾದ ಭಗವದ್ಗೀತೆ ಅಂದ್ರೆ ಏನು, ಅದರ ಸಾಲುಗಳಿಗಿರ್ತಕ್ಕಂಥ ಅರ್ಥ ಏನು, ಹಾಗಾದ್ರೆ ಮನುಷ್ಯ ಹುಟ್ಟಾಗಿಂದ ಸಾಯೋ ತನಕ ನಿಜವಾಗ್ಲೂ ಅವನು ತನ್ನ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆಯನ್ನ ಕೊಟ್ನ, ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಏಕೆಂದ್ರೆ ಈಗ ನಾನು ತುಂಬಾ ಪ್ರೊಫೆಷನಲ್ ಹೇಳ್ಬೇಕು ಅಂದಾಗ ಏನಾಗತ್ತೆ, ನಿಮ್ಗದ್ ಸ್ವಲ್ಪ ಗೋದಲಾಗತ್ತೆ. ಬೇಡ, ನಿಮ್ಗೆಲ್ರಿಗೂ ಮಕ್ಳ ತರಾನೇ ಹೇಳ್ಕೊಡ್ತೀನಿ ನಾನು. ಯಾಕಂದ್ರೆ ನೀವೆಲ್ಲ ಮಕ್ಳೇ ಅಲ್ವಾ? ಯಾವತ್ತಿದ್ರೂ ಕೂಡ ಒಬ್ಬ ಶಿಕ್ಷಕರಿಗೆ ಅಥವಾ ಗುರುಗಳಿಗೆ ತಮ್ಮ ಶಿಷ್ಯಂದ್ರು ಮಕ್ಳ ತರ. ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಲಿ ಮಕ್ಳು. ನೀವಿಲ್ಲಿ ನನ್ ಮಾತನ್ನ ಕೇಳ್ತಾ ಇಲ್ಲ. ದ ಪಾಯಿಂಟ್ ನಂಬರ್ 1 ಏನಂದ್ರೆ, ನೀವ್ ಯಾರು ನನ್ ಮಾತನ್ನ ಕೇಳ್ತಾ ಇಲ್ಲ. ನೀವ್ ಕೇಳ್ತಾ ಇರೋದು ಪರಮಾತ್ಮನ ಮಾತು, ಶ್ರೀಕೃಷ್ಣನ ಮಾತು. ಜಸ್ಟ್ ಇಮ್ಯಾಜಿನ್, ನೀವು ಅವನ್ ಜೊತೆ ಇದ್ದೀರಾ, ಅವನೇನೋ ನಿಮ್ ಕೆಲವೊಂದಷ್ಟು ಮಾತನ್ನ ಹೇಳ್ತಾ ಇದ್ದಾನೆ. ಅದು ಯಾವ ರೀತಿ ನಿಮ್ ಮನ್ಸಿಗೆ ಮುಟ್ಟುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಈ ಕಥಾಭಾಗಕ್ಕೆ ಬರೋಣ. ಕಥಾಭಾಗ ಅಂದ್ರೆ ಭಗವದ್ಗೀತೆ ಕುರುಕ್ಷೇತ್ರ ಯುದ್ಧ. ಇನ್ನೇನ್ ನಡಿಬೇಕಪ್ಪ? ನಡಿಯಕ್ಕಿಂತ ಮುಂಚೆ ಏನೆಲ್ಲ ಆಗ್ತಾ ಇದೆ, ಯಾರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಯಾರ ಮನ್ಸಲ್ಲಿ ಏನಿತ್ತು? ಮೊದಲನೇದಾಗಿ ನಾವು ಪಾಂಡವರ ಬಿಡಾರಕ್ಕೆ ಬರೋಣ. ಪಾಂಡವರು ಎಲ್ಲ ಸೇರ್ಕೊಂಡಿದ್ದಾರೆ. ಈಗೇನೋ ಮಾತಾಡ್ಬೇಕು, ಯುದ್ಧ ಮಾಡ್ಬೇಕಾ ಮಾಡ್ಬಾರ್ದ ಡಿಸೈಡ್ ಮಾಡ್ಬೇಕು. ಹಾಗಾಗಿ ಆ ಒಂದು ಸಭೆಯಲ್ಲಿ ಪಾಂಡವರ ಪರವಾಗಿ ಕೆಲವೊಂದಷ್ಟು ಜನ ಸೇರಿದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ? ಯುಧಿಷ್ಠಿರ, ಕೃಷ್ಣ ಫಸ್ಟ್ ಕೃಷ್ಣ ಮಾತು, ಪರಮಾತ್ಮ ಶುರು ಮಾಡ್ತಾನೆ ಮಾತನ್ನ. ಯುಧಿಷ್ಠಿರ, ಈಗ ನೀನು ದೃಢ ನಿರ್ಧಾರ ತಗೊಂಡ್ರೆ ಮಾತ್ರ ಮುಂದಿನ ಕಾರ್ಯಕ್ಕೆ ಅದು ಹೇಗ್ ಸಿದ್ಧತೆ ಮಾಡ್ಕೋಬೇಕು, ಸೇನೆನ ಎಲ್ಲಿಂದ ಸಂಗ್ರಹ ಮಾಡ್ಬೇಕು, ಶತ್ರುಗಳನ್ನ ಯಾವ ತರ ಮಟ್ಟ ಹಾಕ್ಬೇಕು ಅಂತಕ್ಕಂಥ ತಂತ್ರ ಮಾಡಕ್ ಸಾಧ್ಯ. ಯುಧಿಷ್ಠಿರನಿಗೆ ಬುದ್ಧಿ ಮಾತನ್ನ ಹೇಳೋದ್ರಿಂದ ಶುರು ಮಾಡ್ದ ಪರಮಾತ್ಮ. ಏಕೆಂದ್ರೆ ಅವನು ಯುದ್ಧ ಬೇಡವಾಗಿತ್ತು. ಯುಧಿಷ್ಠಿರನಿಗೆ ಅವ್ನು ಶಾಂತಿ ಮಂತ್ರ ಪಠಿಸೋನು. ಕೃಷ್ಣ ಶುರು ಮಾಡ್ದ, ನೀನು ಅಧೈರ್ಯಶಾಲಿನ ಅಥವಾ ಅಹಿಂಸಾ ಪ್ರವರ್ತಕನೋ
ನನಗ್ ಗೊತ್ತಿಲ್ಲ. ಇಲ್ಲ ನನ್ಗೆಲ್ಲ ಬೇಡ ಅಂತ ಸನ್ಯಾಸತ್ವವನ್ನ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಬಿಟ್ಟಿದ್ಯಾ ನೀನು? ನೀನೇನಾದ್ರೂ ಈ ರೀತಿ ಇದ್ರೆ ನಾನ್ ದ್ವಾರಕೆಗೆ ಹೋಗ್ಬಿಡ್ತೀನಪ್ಪ. ನಿಮ್ ಸವಾಸ ಬೇಡ ನನ್ಗೆ. ನಿಮ್ಗೆ ಯಾರು ಇಲ್ಲ ಪರಮಾತ್ಮ, ನೀನೇ ಎಲ್ಲಾ ಗತಿ ಅಂತ ನೀವ್ ಕರ್ದಿದ್ಕೆ ಅಲ್ವಾ ನಾನ್ ಬಂದಿದ್ದಿಲ್ಲಿ. ನಾನ್ ಮಾಡೋ ಕೆಲ್ಸ ಬೇರೆ. ಭೂಭಾರ ಹೆಚ್ಚಾಗಿದೆ, ಭೂಮಿ ತೂಕ ಜಾಸ್ತಿ ಆಗ್ಬಿಟ್ಟಿದೆ, ಭೂಮಿಯಲ್ಲಿ ಬರೀ ಪಾಪಿಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಭೂದೇವಿ ಅಳ್ತಾ ಇದ್ದಾಳೆ ಬಂದು ನನ್ನ ಹತ್ರ, ಪರಮಾತ್ಮ ಜಗದೊಡೆಯ ಈ ಭೂಭಾರವನ್ನು ಇಳಿಸಯ್ಯ ಅಂತ ಅಳ್ತಾ ಇದ್ದಾಳೆ ಭೂದೇವಿ. ಯಾರು ಇಳಿಸ್ಬೇಕು ಭೂಭಾರವನ್ನ? ನಾನೇ. ಇದು ನೀನ್ ಇವತ್ತು ಏನಾದ್ರೂ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ನಾನ್ ಮಾಡೋ ಕಾರ್ಯಕ್ಕೆ ಹಿನ್ನಡೆ ಆಗತ್ತೆ, ದೇವರ ಮಾತಿಗೆ ವಿರುದ್ಧವಾಗಿ ನಡೆಯೋ ತರ ಆಗತ್ತೆ. ದುಷ್ಟ ಶಿಕ್ಷಣ ಅಂತಕ್ಕಂಥದ್ದು ಭಗವತ್ ವಾಕ್ಯ. ಪರಮಾತ್ಮನ ಹತ್ರ ಹೋದಾಗ ಕೇಳ್ಕೊಂತೀರಾ, ಪರಮಾತ್ಮ ಒಳ್ಳೆಯವ್ರನ್ನೆಲ್ಲ ಕಾಪಾಡು, ಕೆಟ್ಟವ್ರನ್ನೆಲ್ಲ ಶಿಕ್ಷೆ ಕೊಡು ಅಂತ. ಹಾಗಾದ್ರೆ ಕೆಟ್ಟವ್ರ ಶಿಕ್ಷೆ ಕೊಡ್ಬೇಕಾದ್ರೆ ನಮ್ಮ ಪಾತ್ರ ಇರ್ಬೇಕಲ್ವಾ? ಅದ್ರಲ್ಲಿ ಶಿಷ್ಟ ಪ್ರತಿಷ್ಠಾಪನೆ ಆಗ್ಬೇಕಲ್ವಾ, ಪಾಲನೆ ಆಗ್ಬೇಕಲ್ವಾ, ರಕ್ಷಣೆ ಆಗ್ಬೇಕಲ್ವಾ? ನೋಡಿ, ದೈವವನ್ನ ವ್ಯಾಪಾರ ಮಾಡ್ಕೋಬೇಡಿ ಯಾವತ್ತೂ ಕೂಡ. ದೇವರನ್ನ ವ್ಯಾಪಾರ ದೃಷ್ಟಿಯಿಂದ ನೋಡ್ಬೇಡಿ. ಪರಮಾತ್ಮ ವ್ಯಾಪಾರಸ್ಥ ಅಲ್ಲ, ಅವನು ಹಣಕ್ಕೋಸ್ಕರ ಇಲ್ಲ, ಅವನು ಭಕ್ತಿಗೋಸ್ಕರ ಇರೋದು. ಹಾಗೆ ಕ್ಷತ್ರಿಯನ್ ಕೆಲಸ ಏನು? ಯುದ್ಧ ಮಾಡೋದು. ಈ ಕ್ಷತ್ರಿಯ ಅಂಶ ಎಲ್ಲಿಂದ ಬಂದಿದ್ದು ನಿಮ್ಗೆ? ವಿಷ್ಣುವಿನಿಂದ ಬಂದಿದ್ದು. ಹಾಗಾಗಿ ಹಸ್ತಿನಾವತಿಯಲ್ಲಿ ಧರ್ಮ ಮುಸುಕಾಗಿದೆ. ಇವಾಗ ಧರ್ಮ ಅನ್ನೋದೇ ಇಲ್ಲ ಹಸ್ತಿನಾವತಿಯಲ್ಲಿ. ಇಲ್ಲಿ ಯಾರು ರಾಜ್ಯಭಾರ ಮಾಡ್ತಾ ಇದ್ದಾರಲ್ಲ, ರಾಜ ಅಂತ ಅನಿಸ್ಕೊಂಡಿದ್ದಾನಲ್ಲ, ಅವ್ನ್ ಕಣ್ಣೇ ಇಲ್ಲ. ಕಣ್ಣಿಲ್ಲದ ರಾಜ ಪ್ರಜೆಗಳನ್ನ ಹೇಗೆ ಸಲುತ್ತಾನೆ? ಸರಿ, ಕಣ್ಣಿದ್ದವ್ರಿಗೆ ಧರ್ಮ ಕಾಣಿಸ್ತಾ ಇಲ್ಲ. ಭೀಷ್ಮ ದ್ರೋಣಾದಿಗಳು ದನ ಕಾಯ್ತಾ ಇದ್ದಾರಾ? ಧರ್ಮ ರಕ್ಷಣೆ ಅನ್ನೋದು ಗೊತ್ತಿಲ್ವಾ ಅವ್ರಿಗೆ? ಏನೋ ಕುರುಡರಾಜ ಏನೋ ನಿರ್ಧಾರ ತಗೊಂಡ್ಬಿಡ್ತಾನಪ್ಪ, ಅದ್ ಸರಿ ಇದೆಯೋ ತಪ್ಪಿದ್ಯೋ ಅಂತ ಹೇಗ್ ಗೊತ್ತಾಗ್ಬೇಕು? ಇವ್ರ ಪಕ್ಕದಲ್ಲಿರೋರು ಹೇಳ್ಕೊಡ್ಬೇಕಲ್ವಾ? ಈಗ ರಾಜಸುಯಾಗ ಯಾಗ ಮಾಡ್ಬೇಕಾದ್ರೆ ನೀ ನನ್ನನ್ನ ಬಂದು ಕೇಳ್ದೆ, ಪರಮಾತ್ಮ ನಾನ್ ರಾಜಸುಯಾಗ ಯಾಗ ಮಾಡ್ಲಾ ಅಂತ. ನಾನೇನಂದೆ? ನೋಡು, ಮೊದ್ಲು ಜರಾಸಂಧನ ಸಾಯಿಸೋಣ, ಜರಾಸಂಧನ ಸಾಯಿಸಿ ಆಮೇಲೆ ಮಾಡೋಣ ಅಂದೆ. ನೀನ್ ಅಪಸ್ವರ ಮಾಡ್ದೆ, ಅವಾಗ ಬೇಡ ಅಂದೆ. ಆದ್ರೂ ನಾನ್ ಬಲವಂತ ಮಾಡಿ ನಿನ್ನ ಬಿಟ್ಬಿಟ್ಟು ಭೀಮಾರ್ಜುನರನ್ನ ಅವಲಂಬಿಸ್ದೆ. ನನಗ್ ಸಾಯಿಸೋದೇನ್ ಕಷ್ಟ ಅಲ್ಲ, ಕಂಸನ್ ಸಾಯಿಸ್ಲಿಲ್ವಾ? ಇದು ನನ್ಗೇನ್ ಕಷ್ಟ ಅಲ್ಲ. ಆದ್ರೆ ದೇವರೇ ಎಲ್ಲ ಮಾಡ್ಬಿಟ್ರೆ ನಿನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾಕೆ? ಭೂಮಿಗೆ ಬಂದು ರಾಜ್ಯಾಡಳಿತವನ್ನ ಚೆನ್ನಾಗ್ ಮಾಡಿ ತಿಂದು ಉಂಡು ಹೋಗಕ್ಕ ನಿಂದು ಅನ್ನೋ ಕರ್ತವ್ಯ ಇರುತ್ತಲ್ಲ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಿಮ್ಗೂ ಇರುತ್ತಲ್ಲ, ಅದನ್ನ ಮಾಡ್ಲೇಬೇಕಲ್ವ ನೀವು? ಅದಕ್ಕೆ ನಿಮ್ಮನ್ನ ಉಪಕರಣವಾಗಿ, ಒಂದು ವೆಪನ್ ಆಗಿ, ಒಂದು ಆಯುಧವಾಗಿ ಯೂಸ್ ಮಾಡ್ಕೊಳಕೋಸ್ಕರ ನಾನ್ ನಿನ್ ಕೆಲ್ಸವನ್ನ ಮಾಡಿಸ್ತಾರ ನಿನ್ ಕೈಲಿ. ನೋಡು ಯುಧಿಷ್ಠಿರ, ಅರಣ್ಯವಾಸ ಮಾಡಿದ್ರಲ್ಲ ನೀವೆಲ್ಲ, ಹೋಗಿ ವನವಾಸ ಮಾಡಿದ್ರಲ್ಲ, ಋಷಿ ಮುನಿಗಳನ್ನೆಲ್ಲ ನೀವು ಭೇಟಿ ಮಾಡಿದಾಗ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ಕೊಟ್ರಲ್ಲ. ಲೋಮಶ, ಮಾರ್ಕಂಡೇಯ, ಬೃಹದ್ವಶ, ಧೌಮ್ಯ, ಎಲ್ರನ್ನ ಹೋಗಿ ಕೇಳ್ಕೊಂಬಂದೆ ಕೈ ಮುಕ್ಕೊಂಡು, ನನ್ಗೆ ಧರ್ಮ ಬೋಧನೆ ಮಾಡಿ ಅಂತ. ಅವ್ರು ಯಾರು ಹೇಳಿದ್ದು ನಿನ್ ತಲೆಗೆ ಹೋಗ್ಲೇ ಇಲ್ವಾ? ಹಾಗಾದ್ರೆ ಕೃಷ್ಣ ಮಾತಾಡ್ದ. ಕೃಷ್ಣನ ಮಾತನ್ನ ಕೇಳಿಸ್ಕೊಂಡಂತ ಯುಧಿಷ್ಠಿರ ಯೋಚನೆ ಮಾಡ್ತಾ ಇದ್ದಾನೆ, ಹಳೆ ಘಟನೆಗಳನ್ನ ನೆನಪು ಮಾಡ್ಕೊಂತ ಇದ್ದಾನೆ. ಏನಂತ? ಹೌದು, ಪ್ರತಿ ಸಲ ಕೃಷ್ಣನ ಮಾತನ್ನ ಕೇಳಿ ಹೆಜ್ಜೆ ಇಡ್ತಾ ಇದ್ದಂತ ನಾನು ಜೂಜಿಗೆ ಹೋಗ್ಬೇಕಾದ್ರೆ ಒಂದು ಮಾತನ್ನು ಕೂಡ ಕೇಳಲೇ ಇಲ್ವಲ್ಲ, ಅದು ನನ್ನ ತಪ್ಪು. ಕೃಷ್ಣನ ಸಲಹೆಯನ್ನ ಕೇಳಲಿಲ್ಲ. ಜೂಜಿನಲ್ಲಿ ಸೋತಾಯ್ತು, ಪಾಂಚಾಲಿಯನ್ನ ಇಟ್ಟೆ, ತಮ್ಮಂದಿರ ಬಾಯನ್ನ ಕಟ್ಟ ಹಾಕ್ತೆ. ಭೀಷ್ಮ ದ್ರೋಣರು ನ್ಯಾಯ ಒದಗಿಸ್ಲಿಲ್ಲ. ಕರ್ಣ ಶಕುನಿಗಳ ವಿಜೃಂಭಣೆ ಅಣಕಾಯ್ತು. ದುರ್ಯೋಧನನ ಅಶ್ಲೀಲ ನಡತೆ ಆಯ್ತು. ಕಡೆಗೆ ಗಾಂಧಾರಿಯ ಮಧ್ಯಪ್ರವೇಶ
ಅವಳು ಏನೂ ಮಾಡಕ್ಕಾಗ್ಲಿಲ್ಲ. ಕುರುಡ ದೊರೆಯ ಇಂಗಿತ, ಮಗನ ಮೇಲಿದ್ದಂತಹ ವ್ಯಾಮೋಹ, ನಮ್ಮನ್ನ ಅವತ್ತು ಅವಮಾನ, ಮೋಸ ಆಯ್ತು. ಈ ಎಲ್ಲ ವಿಚಾರವನ್ನ ನೆನಪು ಮಾಡ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾನೆ ಯುಧಿಷ್ಠಿರ. ಕೃಷ್ಣ ಮಾತನ್ನ ಮುಂದುವರಿಸ್ತಾ, ನೋಡು, ಇಲ್ಲಿ ಹಿರಿಯರಿದ್ದಾರೆ, ನಿನಗೆ ಒಳ್ಳೆ ಬಯಸ್ತಕ್ಕಂಥ ಹಿತೈಷಿಗಳಿದ್ದಾರೆ, ದೃಪದ ವಿರಾಟ ದೊರೆಗಳಿದ್ದಾರೆ. ನೀನ್ ಎಲ್ಲ ಕಳ್ಕೊಂಡು ಮೋಸ ಹೋಗಿದ್ದೀನಿ ಅನ್ನೋ ಚಿಂತೆ ಜೀವನದಲ್ಲಿ ಮೋಸ ಆಗೋಗಿದೆ ಆಲ್ರೆಡಿ. ನೀನ್ ತಪ್ಪನ್ನು ಮಾಡ್ಬಿಟ್ಟಿದ್ಯಾ. ನಾನ್ ತಪ್ಪು ಮಾಡ್ದೆ ಅಂತ ಅದನ್ನ ಎಷ್ಟು ಸಲ ಯೋಚನೆ ಮಾಡ್ತೀಯಾ? ಮಾಡಿರೋ ತಪ್ಪನ್ ಸರಿ ಮಾಡ್ಕೋಬೇಕಲ್ವಪ್ಪ. ಈಗ ಪಾಂಡವರು ಸತ್ಯವ್ರತರು, ಸತ್ಯನಿಷ್ಠರು, ಸತ್ಯ ಪರಾಕ್ರಮ ಉಳ್ಳವರಾದ್ರು. ಹಾಗಾಗಿ ಈಗ ಲೋಕದಲ್ಲಿ ಒಳ್ಳೆಯವ್ರಿಗೆ ಮೋಸ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಮಾತನ್ನ ಕೇಳಿದ್ಯಾ? ಹಾಗೆ ನೀವು ಒಳ್ಳೆಯವರು. ಕೆಟ್ಟ ಘಟನೆ ಇತ್ತು, ಒಂದಲ್ಲ ಎರಡಲ್ಲ, 14 ವರ್ಷ ಪಾಪ ಕಷ್ಟ ಅನುಭವಿಸಿದ್ದೀರಾ ನೀವು. ಇನ್ನು ಮುಂದೆ ಭಗವಂತ ನಿಮ್ಮ ಪಾಲಿಗೆ ಸುಖದ ದಿನಗಳನ್ನ ಬರ್ದಿಟ್ಟಿದ್ದಾನೆ, ಅದನ್ನ ಕಳ್ಕೋಬೇಡ ಕಣೋ ದಡ್ಡ. ಗುರುಗಳೇ, 5-6 ವರ್ಷದಿಂದ 7 ವರ್ಷದಿಂದ ಕಷ್ಟನೇ ಗುರುಗಳೇ ನನ್ನ ಜೀವನದಲ್ಲಿ. ಮದ್ವೆ ಆಗಿ 20 ವರ್ಷ ಆಯ್ತು, ಕಷ್ಟನೇ ಗುರುಗಳೇ. ನಂಗೆ ಸುಖ ಅನ್ನೋದೇ ಇಲ್ವಾ? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಸಾಯೋ ಅರ್ಧ ಗಂಟೆ ಮುಂಚೆ ನಿಂಗೆ ಸುಖ ಇಟ್ಟಿದ್ದೀನಿ ಅಂತನಂತೆ ಪರಮಾತ್ಮ. ಯಾರೋ ಒಬ್ಬ ಹೆಣ್ಮಗ್ಳು ಕೇಳ್ತಾಳಂತೆ ಪರಮಾತ್ಮನ ಹತ್ರ, ಭಗವಂತ ನನ್ ಯಾಕೆ ಹುಟ್ಟಿಸ್ತೆ ಭೂಮಿ ಮೇಲೆ ಹೆಣ್ಣಾಗಿ? ಯಾಕಂದ್ರೆ ಹುಟ್ಟಿದ ಮನೇಲಿ ನಂಗೆ ಸುಖ ಪಡ್ಲಿಲ್ಲ ತಂದೆ ತಾಯಿ ಹತ್ರ. ಸರಿ, ಮದ್ವೆ ಆದ್ಮೇಲೆ ಗಂಡಿನ ಹತ್ರ ಸುಖ ಪಡ್ಲಿಲ್ಲ, ಮಕ್ಳ ಹತ್ರ ಸುಖ ಪಡ್ಲಿಲ್ಲ, ಮತ್ ಯಾಕೆ ಬದುಕಿದೀನಿ ನಾನು? ನನ್ಗೆ ಯಾವಾಗ ಸುಖ ಇಟ್ಟಿದ್ಯಾ? ನೀನ್ ತುಂಬಾ ಮೋಸ ಮಾಡ್ತೀಯ ಕಣೋ ಪರಮಾತ್ಮ. ಪರಮಾತ್ಮ ಹೇಳಿದಂತೆ, ಸಾಯೋ ಅರ್ಧ ಗಂಟೆ ಮುಂಚೆ ನಿನ್ಗೆ ಸುಖ ಕೊಟ್ಟಿದ್ದೀನಿ ಕಣಮ್ಮ ತಾಯಿ, ಮೋಸ ಮಾಡಿಲ್ಲ ನಾನು. ಕೋಪ ಬಂದ್ಬಿಡ್ತಾ ತಾಯಿಗೆ, ಅಲ್ಲಪ್ಪ ಸಾಯೋ ಅರ್ಧ ಗಂಟೆ ಮುಂಚೆ ಸುಖ ಇಟ್ಟಿದ್ದೀನಿ ಅಂತೆಲ್ಲ ಯಾವ ಮಾತು ಹೇಳ್ತಾ ಇದ್ಯಾ? ಹಾಗಾದ್ರೆ ಈ ಸಂಪತ್ತಿಗೆ ಯಾಕೆ ಬೇಕಾಯ್ತು? ಮನುಷ್ಯನ್ 100 ವರ್ಷ ಆಯ್ಸು, ನಂಗೆ 70 ವರ್ಷ ಆಗೋಯ್ತು. ಸಾಯೋ ಅರ್ಧ ಗಂಟೆ ಅಂದ್ರೆ ಯಾವಾಗ ಸಾಯ್ತೀನಿ ಅಂತ ಇನ್ನೂ ನನ್ಗೆ ಗೊತ್ತಾಗ್ಲಿಲ್ಲ, ನೀನ್ ಹೇಳಿಲ್ಲ ಬಾಯ್ಬಿಟ್ಟು. ನಾನು ಇವತ್ ಸಾಯ್ತೀನೋ, ನಾಳೆ ಸಾಯ್ತೀನೋ, 10 ವರ್ಷ ಬಿಟ್ಕೊಂಡ್ ಸಾಯ್ತೀನೋ. ಆದ್ರೆ ಅರ್ಧ ಗಂಟೆ ಸುಖ ಯಾಕೆ ಬೇಕು ನಂಗೆ? ಅರ್ಧ ಗಂಟೆ ಯಾಕೆ ಕೊಟ್ಟೆ? ಅದನ್ನು ಕಷ್ಟ ಕೊಟ್ಬಿಡು. ಸರಿ, ಪರಮಾತ್ಮ ನಕ್ಬಿಟ್ಟು ಹೇಳ್ತಾನಂತೆ, ನೀನ್ ಆ ಕ್ಷಣ ತನಕ ಕಾಯಿ ಅಂತ. ಪರಮಾತ್ಮ ಅಂತರ್ಧನನಾಗೋದ. ಕೆಲವೊಂದಷ್ಟು ದಿನ ಆಗೋಯ್ತು, ವಯೋಸಹಜ ಕಾಯಿಲೆ ಹಾಸಿಗೆ ಹಿಡಿದು ಬಿಟ್ಲು ಆ ತಾಯಿ. ಅವಳಿಗೆ ಏನು ಜ್ಞಾನನೂ ಇಲ್ಲ. ಅವಳ ತಲೆಯಲ್ಲಿ ಇರೋದು ಸಾಯೋ ಅರ್ಧ ಗಂಟೆ ಮುಂಚೆ ಸುಖ ಕೊಡ್ತೀನಿ ಎಂದಿದ್ದಾನೆ ಪರಮಾತ್ಮ. ಏನ್ ಸುಖ ಕೊಟ್ಟ? ಏನ್ ಸುಖ ಇಟ್ಟಿರ್ಬೋದು ಹಾಗಾದ್ರೆ? ಗೊತ್ತಿಲ್ಲ. ಇನ್ನೇನು ಸಾವು ಸಮೀಪಕ್ಕೆ ಬಂತು, ಇನ್ನೇನು ಹಾಗೆ ಹೋಯ್ತಪ್ಪ. ಎಲ್ಲ ಬಂಧು ಬಾಂಧವರು ಬಂದ್ರು, ಅಜ್ಜಿ ಯಾಕೋ ಪ್ರಾಣ ಹೋಗ್ತಾ ಇಲ್ಲ, ಬಾಯಿಗೊಂಚು ನೀರ್ ಬಿಡಿ, ಕಾಶಿ ಬಿಡಿ, ಗಂಗಾಜಲ ಬಿಡಿ, ತೀರ್ಥ ಬಿಡಿ, ಏನೇನೇನೇನೋ ಬಿಟ್ರು. ಅಜ್ಜಿ ಮಾತ್ರ ಏನೋ ಸುಖ ಬರುತ್ತೆ, ಏನೋ ಸುಖ ಬರುತ್ತೆ, ಏನೋ ಸುಖ ಬರುತ್ತೆ ಅಂತ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾಳೆ. ಮಾಡ್ತಾನೆ ಹೊರಟೋಯ್ತು, ತಟ್ ಅಂತ ಹೊರಟೋಯ್ತು ಪ್ರಾಣ ಹೋಯ್ತು. ದೇಹದಿಂದ ಆತ್ಮ ಬೇರೆ ಆಯ್ತು. ಈಗ ಆತ್ಮ ಹೊರಗಡೆ ಬಂದು ನೋಡ್ತಂತೆ, ಅಯ್ಯಯ್ಯೋ ಸತ್ತೋಗ್ಬಿಟ್ನ ನಾನು. ಹಂಗಾರೆ ಸುಳ್ಳು ಹೇಳದ್ನ ಪರಮಾತ್ಮ? ಸಾಯೋ ಅರ್ಧ ಗಂಟೆ ಸುಖ ಅಂದ್ರೆ ಎಲ್ ಸುಖ? ಏನು ಕೊಡ್ಲೇ ಇಲ್ವಲ್ಲ. ನೋಡು, ಭಗವಂತನಲ್ಲೂ ಮೋಸ ಬಂದ್ಬಿಡುತ್ತಲ್ಲ, ಮನುಷ್ಯರಲ್ಲಿ ಮಾತ್ರ ಮೋಸ ಅಂತಿತ್ತೆ. ಸರಿ, ಇದಿನ್ ಯಾರನ್ ಕೇಳ್ತೀನಿ? ಹೋಗ್ ಪರಮಾತ್ಮನೇ ಕೇಳ್ತೀನಿ. ಹೋದ್ಲು ಸೀದಾ. ಪರಮಾತ್ಮ ಮಲಗಿದ್ದಪ್ಪ, ಆರಾಮಾಗಿ ಮಲಗಿದ್ದ. ನಗ್ತ, ಬಮ್ಮ ಬಂದಪ್ಪ. ಪರಮಾತ್ಮ, ಸಾಯಕ್ಕಿನ್ನ ಅರ್ಧ ಗಂಟೆ ಮುಂಚೆ ಸುಖ ಅಂದೆ ನನ್ಗೇನೂ ಕೊಡ್ಲಿಲ್ವಲ್ಲ, ಎಲ್ ಕೊಟ್ಟಿದ್ದೀನಿ ನಂಗ್ ಸುಖ? ಸುಳ್ಳು ಹೇಳ್ದಾಗಾದ್ರೆ ನನ್ಗೆ, ನನ್ ಸಮಾಧಾನ ಮಾಡಕ್ಕೋಸ್ಕರ ಮಾತನ್ನ ಹೇಳ್ದ? ಪರಮಾತ್ಮ ನಗ್ತಾ ಹೇಳ್ತಾನಂತೆ, ಅಲ್ಲ ತಾಯಿ, ಸಾಯೋ ಅರ್ಧ ಗಂಟೆ ಮುಂಚೆ ಸುಖ ಅಂದೆ, ಸಾಯೋ 1 ದಿವ್ಸದ ಮುಂಚೆಯಿಂದ ನೀನ್ ಬರೀ ನನ್ನನ್ ಸ್ಮರಣೆ ಮಾಡ್ತಾ ಬಂದಲ್ಲ, ಸುಖ ಅಲ್ವಾ? ನನ್ನ ನಾಮಸ್ಮರಣೆಯಲ್ಲೇ ನೀನು ಜೀವವನ್ನ ಬಿಟ್ಟಲ್ಲ, ಅದು ಸುಖ ಅಲ್ವಾ? ನನ್ನ ನಾಮಸ್ಮರಣೆಯಲ್ಲಿ ಜೀವ ಬಿಟ್ಟ ಪ್ರತಿಫಲ ಇಲ್ಲಿ ತನಕ ಬಂದು ನನ್ನ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತಿದ್ಯಲ್ಲ, ಇದು ಸುಖ ಅಲ್ವಾ? 100 ವರ್ಷ ಎಲ್ಲಾ ಸುಖವನ್ನ ಕೊಟ್ರು ಕೂಡ ಅವರು ನನ್ನ ಸಾನ್ನಿಧ್ಯಕ್ಕೆ ಬರಕ್ಕೆ ಯೋಗ್ಯರಾಗಿರಲ್ಲ. ನೀನ್ ಅಷ್ಟ್ ಕಷ್ಟಪಟ್ರು ಸಾಯೋ
ಒಂದು ದಿವಸ 24 ಗಂಟೆ ಸತತವಾಗಿ ನನ್ನ ನಾಮಸ್ಮರಣೆಯನ್ನ ಮಾಡಿ ಕಡೆಗೆ ನನ್ನ ಹತ್ರ ಬಂದಿದ್ಯಾ, ಇದಕ್ಕಿಂತ ಸುಖ ಇನ್ನೇನು ಬೇಕಮ್ಮ ತಾಯಿ ಏನಂತೆ ಭಗವಂತ. ಆಗ ಅವಳು ಜ್ಞಾನೋದಯ ಆಗೋಯ್ತು. ಹೌದಲ್ವಾ, ಪರಮಾತ್ಮ ಈ ಮನುಷ್ಯ ಜೀವನದಲ್ಲಿ ಅದೆಷ್ಟೇ ಕಷ್ಟ ಕೊಟ್ರು ಕೂಡ ಅವನೇ ಬೆನ್ನೆಲುಬಲಾಗಿ ನಿಂತಿರ್ತಾನೆ ಹಿಂದ್ಗಡೆ. ನಮ್ಗೆ ಕಾಣಿಸ್ತಾ ಇರಲ್ಲ ಅಷ್ಟೇ. ಪ್ರತಿ ಸಲ ಬರ್ತಕ್ಕಂಥ ಕಷ್ಟವನ್ನ ಅವನೇ ದೂಡ್ತಾ ಇರ್ತಾನೆ. ಎಷ್ಟೋ ಸಂಬಂಧಗಳನ್ನ ಕಡಿತಾ ಇರ್ತಾನೆ ನಮ್ಮಿಂದ. ಕಾರಣ ಮುಂದೆ ಇರುತ್ತೆ, ಅದು ಗೌಣ ಅಂದ್ರೆ ರಹಸ್ಯ, ಸೀಕ್ರೆಟ್ ಆಗಿರುತ್ತಷ್ಟೇ. ಯುಧಿಷ್ಠಿರ ಹೇಳಿದ್ನೆಲ್ಲ ನೆನ್ಪು ಮಾಡ್ಕೊಂಡ. ಕೃಷ್ಣ ಮಾತಾಡ್ತಾನೆ, ನೋಡು ಎಲ್ರು ಇದಾರೆ ಇಲ್ಲಿ ನಿನ್ ಸುತ್ತ, ಯಾರು ಶತ್ರುಗಳಲ್ಲ. ಶತ್ರುಗಳು ಯಾರು ನಿನ್ ಜೊತೆ ನಿಲ್ಲಲ್ಲ ಈ ಸಮಯದಲ್ಲಿ. ನನ್ಗೆ ಗೊತ್ತು, ಅಧರ್ಮದಿಂದ ಬಂದದ್ದನ್ನ ನೀನ್ ಇಷ್ಟ ಪಡಲ್ಲ, ನೀನ್ ಸತ್ಯನಿಷ್ಠ ಅಂತ ಗೊತ್ತು. ದೇವಲೋಕವನ್ನ ದಾನವನಾಗಿರ್ತಕ್ಕಂತ ಇಂದ್ರ ಬಂದ್ಬಿಟ್ಟು ತಗೋ ನಿನಗ್ ಬಳುವಳಿಯ ಕೊಡ್ತೀನಿ ಅಂದ್ರು ನೀನ್ ಬೇಡ ಅಂತ್ಯ. ನಿನ್ನ ಪರವಾಗಿ ಯಾವ್ದು ಬಂದಿದ್ಯೋ ಧರ್ಮದಿಂದ ಅದು ನೀನ್ ಸ್ವೀಕರಿಸೋದು ನನ್ಗೆ ಗೊತ್ತು. ಅದಕ್ಕೆ ನೀನು ಧರ್ಮಬದ್ಧವಾಗಿ ಒಂದು ಹಳ್ಳಿನ ಕೇಳ್ದೆ ಕಡೆ ಬಾರಿ, ಅದ್ರಲ್ಲೇ ತೃಪ್ತಿ ಪಡ್ತೀನಿ ಅಂತ ಅಂದಾಗ್ಲೇ ನೀನೇನು ಅಂತ ಅರ್ಥ ಆಗೋಯ್ತು. ತಂದೆ ಸತ್ತ ನಂತರ ಹಿರಿಯ ಮಗ ರಾಜ್ಯಾಡಳಿತವನ್ನ ಮಾಡ್ಬೇಕು, ಪಾಂಡುವಿನ ನಂತರ ನೀನೇ ಮಾಡ್ಬೇಕು. ದುರ್ಯೋಧನನು ಅಲ್ಲ, ಅವ್ರ ಅಪ್ಪನೂ ಅಲ್ಲ. ಇದು ಭೀಷ್ಮನ್ ಗೊತ್ತು ಚೆನ್ನಾಗಿಯೇ. ಆದ್ರೆ ದ್ರೌಪದಿ ಮದ್ವೆ ಆದ್ಮೇಲೆ ಭೀಷ್ಮ ಪೂರ್ತಿ ರಾಜ್ಯ ಕೊಡ್ಲಿಲ್ಲ, ಅರ್ಧ ಕೊಟ್ಟ. ದುರ್ಯೋಧನನ್ನ ಅಸ್ತಿನಾವತಿಯಲ್ಲಿ ಉಳಿಯೋ ತರ ಮಾಡ್ದ. ಅಲ್ಲಿಂದನೇ ಶುರುವಾಗಿದ್ದು ಅಧರ್ಮ. ಪ್ರಾಬ್ಲಮ್ ಎಲ್ಲಿಂದ ಶುರುವಾಯ್ತು ಗೊತ್ತಾ? ಕಷ್ಟ ನಿಜವಾಗ್ಲೂ ಅಧರ್ಮ ಶುರುವಾಗಿದ್ದೆ ಅಲ್ಲಿ. ಯಾವಾಗ ಭೀಷ್ಮ ನಿಮ್ಗೆ ಅರ್ಧ ಕೊಟ್ಟು ದುರ್ಯೋಧನಿಗೆ ಅರ್ಧ ಕೊಟ್ಟು ಅಲ್ಲಿ ಶುರುವಾಯ್ತು. ನೀನು ಕಷ್ಟಪಟ್ಟು ರಾಜಸುಯೋಗ ಯಾಗ ಮಾಡಿ ಪಡ್ಕೊಂಡಂತ ಅಷ್ಟೂ ರಾಜ್ಯದಲ್ಲೂ ಕೂಡ ಅರ್ಧ ಕೊಟ್ಟ ಅವನಿಗೆ. ಶಕುನಿ ಕರ್ಣ ಮೋಸದಿಂದ ಅಪಹರಣ ಮಾಡಿದ್ರು. ಆದ್ರೂ ಕೂಡ ನಿಮ್ಮ ಹಕ್ಕು ಯಾವತ್ತೂ ಹೋಗಲ್ಲ. ಆಸ್ತಿ ಕಲಹ, ವ್ಯಾಜ್ಯ, ಅಣ್ಣ ತಮ್ಮಂದಿರು, ದಾಯಾದಿ ಕಲಹ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು, ಅದ್ ಅಲ್ಲಿಂದ ಶುರುವಾಯ್ತು. ಇವತ್ತು ಅದನ್ನೇ ನಾವು ಪರಿಪಾಲನೆ ಮಾಡ್ತಾ ಇದೀವಲ್ವಾ. ಎಷ್ಟು ಕೋರ್ಟಲ್ಲಿ ಕೇಸ್ ಇದೆ ಇವತ್ತು ಆಸ್ತಿ ವಿಚಾರವಾಗಿ. ಆದ್ರೆ ಅವತ್ತು ಕೋರ್ಟ್ ಇರ್ಲಿಲ್ಲ, ಹಿರಿಯರ ಸಭೆ ಇತ್ತು. ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಬಾಲಕರಾಗಿರ್ಬೇಕಾದ್ರೆ ನಿಮ್ಮನ್ನ ವಿಷಯಕ್ಕೂ ಕೊಲ್ಲಕ್ ನೋಡ್ದ ದುರ್ಯೋಧನ. ಅಲ್ಲಿಂದ ಶುರುವಾಯ್ತು ದುರ್ಯೋಧನನ ಮತ್ಸರ. ನಿಮ್ಮನ್ನೆಲ್ಲಾ ಸಾಯಿಸ್ಬಿಟ್ಟು ಇಡೀ ರಾಜ್ಯ ನನ್ನೇ ಮಾಡ್ಕೋಬೇಕು ಅಂತ. ಅವತ್ತು ಶುರುವಾದಂತಹ ಅವನ ಮತ್ಸರ, ಅವನ ದ್ವೇಷ ಇವತ್ತಿಗೂ ನಿಂತಿಲ್ವಲ್ಲ, ಬದಲಾಗ್ಲೇ ಇಲ್ವಲ್ಲ. ದೂರ್ವಾಸರನ್ನ ಛೂ ಬಿಟ್ಟಿದ್ದ. ಯಾವಾಗ? ನೀವು ವನವಾಸಕ್ಕೆ ಹೋದಾಗ ಅವ್ರ ಕಡೆಯಿಂದ ಶಾಪ ಬರ್ಲಿ ಅಂತ. ಅಜ್ಞಾತವಾಸದಲ್ಲೂ ಕೂಡ ಬಿಡ್ಲೇ ಇಲ್ಲ ನಿಮ್ಮನ್ನ. ಹಾಗಾಗಿ ಇವಾಗ್ಲಾದ್ರೂ ಬುದ್ಧಿ ಕಲಿ ಯುಧಿಷ್ಠಿರ. ಯಾಕೆ ಸುಮ್ನೆ ಕೂತಿದ್ಯಾ ಈ ತರ ನೀನು? ಅವನೇನ್ ಬಂದು ನಿಂಗೆ ರಾಜ್ಯ ಕೊಡ್ತಾನ, ತಗೋಪ್ಪ ಅಂತ ನೀನು ಒಳ್ಳೆಯವನು ಅಂದ್ಬಿಟ್ಟು ಇಲ್ವಲ್ಲ. ಭೀಮನು ಕೋಪ ಮಾತಾಡಕ್ ಶುರು ಮಾಡ್ತಾನೆ. ಅವ್ರು ಏನಾದ್ರೂ ಹೇಳಿ, ನಾನು ಧರ್ಮ ಸೂಕ್ಷ್ಮವನ್ನ ಎತ್ತಿ ತೋರಿಸ್ತೇನೆ. ದುರ್ಯೋಧನಿಗೆ ಆಳಕ್ಕೆ ಹಕ್ಕಿಲ್ಲ. ಅವರು ಶಾಸ್ತ್ರ ಸಮ್ಮತವಾಗಿ ರಾಜ್ಯವನ್ನ ನಡೆಸ್ತಿಲ್ಲ. ಅವನನ್ನ ಜೂಜಕ್ಕೆ ಕರೆದಿದ್ದು ತಪ್ಪು, ನಮ್ಮ ಅಣ್ಣ ಒಪ್ಪಿದ್ದು ತಪ್ಪು, ರಾಜ್ಯವನ್ನಿಟ್ಟು ಸೋತಿದ್ದು ತಪ್ಪು. ಇನ್ನು ನನಗೆ ಸಹನೆಯಿಂದ ಇರಕ್ಕಾಗಲ್ಲ ಕೃಷ್ಣ. ಹಳ್ಳಿ ಮಾತ್ಯಾಕೆ ಆಡ್ತಾ ಇದ್ದೆ ನೀನು? ಇಡೀ ರಾಜ್ಯವೇ ನಮ್ಮದು, ನಾವು ಕೊಟ್ರೆ ಅವನಿಗೆ ಹಳ್ಳಿ. 13 ವರ್ಷ ನಾವು ಕಷ್ಟಪಟ್ಟವಲ್ಲ. ಯಾರ್ ಕೇಳಿದ್ರು? ಸಾಮದಾನಗಳಿಗೆ ಬಗ್ತಕ್ಕಂಥ ಪಿಂಡ ಅಲ್ಲ ನಂದು. ಬಂಡ ನಾನು, ಮೊಂಡ ನಾನು ಬಿಡಲ್ಲ. ಅಲ್ಲಿ ಬಲದೇವ ಅಧ್ಯಕ್ಷತೆ ವಹಿಸ್ಕೊಂಡಿದ್ದ ಅವತ್ತು ಪಾಂಡವರ ಪರ, ಅಂದ್ರೆ ಪಾಂಡವರ ಒಂದು ಸಭೆಯಲ್ಲಿ. ಬಲದೇವ ಅಂದ್ರೆ ಯಾರು? ಕೃಷ್ಣನ ಅಣ್ಣನಾದಂತಹ ಬಲರಾಮ. ಅವನ್ಗೆ ಕೌರವರ ಮೇಲೆ ಸ್ವಲ್ಪ ವ್ಯಾಮೋಹ. ಯಾಕೆ ಅಂದ್ರೆ ದುರ್ಯೋಧನ ಬಲರಾಮನ ನೆಚ್ಚಿನ ಶಿಷ್ಯ. ಗದಾವಿದ್ಯೆಯನ್ನ ಕಲಿಸ್ಕೊಟ್ಟಿದ್ದೇ ಬಲರಾಮ.
ಯಾರಿಗೆ? ದುರ್ಯೋಧನನಿಗೆ. ಹಾಗಾಗಿ ಸ್ವಲ್ಪ ಪ್ರೀತಿ ಒಂದು ಕಡೆ. ಬಲದೇವ ಮಾತಾಡಿದ್ರು, ಭೀಮಾ ನಿನ್ ವಾದ ಸರಿ ಇಲ್ಲ. ಹಾಗೆ ಕೃಷ್ಣ, ನೀನ್ ಹೇಳ್ದಲ್ಲ, ನೀನ್ ಹೇಳಿದ ತಪ್ಪು, ಸುಮ್ನೆ ಕೂತ್ಕೋ. ನಾನ್ ದೊಡ್ಡವನು ಅಂತ ಇಲ್ಲಿ ಕೂತಿಲ್ವಾ? ನಾನ್ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ದೈವ ಯತ್ನ, ಧರ್ಮ ಪದ್ಧತಿ, ಸೂಕ್ಷ್ಮ ವಿಚಾರ ಅಂತ ನೀವೇನ್ ಇದೆಲ್ಲ ತಪ್ಪು ಪದ. ಈ ರೀತಿ ಮಾತಾಡ್ಲೇಬಾರ್ದಿಲ್ಲಿ. ಪಾಂಡುದವ್ರೆ ಊರ್ ಬಿಟ್ಟು ಹೋಗ್ಬೇಕಾದ್ರೆ, ಕಾಡ್ಗೆ ಹೋಗ್ಬೇಕಾದ್ರೆ ಯಾರಿದ್ರಪ್ಪ ಹಂಗಾದ್ರೆ? ಯಾರಿಗ ಅಧಿಕಾರ ಕೊಡ್ಬೇಕಿದ್ದು? ಭೀಷ್ಮ ಅಧಿಕಾರ ತಗೊಳಂಗಿರ್ಲಿಲ್ಲ, ಅವ್ನ್ ಶಪಥ ಮಾಡಿದ್ದ. ತಂದೆ ಹತ್ರ ಹೇಳಿದ್ದ, ಯಾವತ್ತೂ ನಾನ್ ರಾಜ ಆಗಲ್ಲ, ನಾನು ಈ ವಂಶವನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದ. ಉಳಿದಿದ್ದು ಕುರುಡನೋ ಕುಂಟನೋ, ಆ ವಂಶದ ರಕ್ತದವ್ರನ್ನಲ್ವ ಅಲ್ಲಿ ರಾಜ ಮಾಡ್ಬೇಕಾಗಿದ್ದು. ಪಾಂಡು ಹೋದ್ಮೇಲೆ ಖಾಲಿ ಬಿಡ್ಬೇಕಿತ್ತ? ಹಂಗಾಗಿ ಧೃತರಾಷ್ಟ್ರ ರಾಜ ಆದ. ಹಾಗಾದ್ರೆ ಅವನ್ ರಾಜ ಆದ್ಮೇಲೆ ಅವನ್ ಮಗನ್ಗೆ ಹಕ್ಕು ಬರುತ್ತಲ್ಲ ಅಲ್ಲಿ. ಸರಿ, ಕಾಡಿಂದ ಬರ್ಲಿಲ್ಲ, ಮಕ್ಳು ಕರ್ಕೊಂಡ್ ಬಂದ್ಲು ಪಾಪ ಕುಂತಿ. ಕರ್ಕೊಂಡ್ ಬಂದ್ಮೇಲೆ ದಯಾದಾಕ್ಷಿಣ್ಯ ತೋರಿಸ್ಬಿಟ್ಟು ಪಾಪ ಭೀಷ್ಮ ನಿಮ್ಮನ್ಗೆಲ್ಲ ವಿದ್ಯಾಭ್ಯಾಸ ಕೊಟ್ಟು, ಊಟ ಬಟ್ಟೆ ಎಲ್ಲ ಕೊಟ್ಟು ಕಾಪಾಡ್ದ ಅಲ್ವಾ? ಅದು ಭೀಷ್ಮನ ಇಷ್ಟ. ಯುಧಿಷ್ಠಿರನೇ ತನ್ನ ಇಚ್ಛೆಯಂತೆ ಜೂಜಾಡಿ ಸೋತ್ ಮೇಲೆ ಎಲ್ಲ ಅವ್ರದ್ದಾಯ್ತಲ್ಲ, ನಿಮ್ದು ಹೇಗಾಯ್ತು? ಸರಿ, ಬಂದ ಮೇಲೆ ನೀವು ಕೇಳ್ತಾ ಇದ್ದೀರಪ್ಪ, ಕೊಡ್ರೋ ನಮ್ ಪಾಲು, ನನ್ ಕೊಡ್ರೋ, ಆಸ್ತಿ ಕೊಡ್ರೋ ಅಂತ ಕೇಳ್ತಾ ಇದ್ದೀರಾ. ನನ್ ಕೊಡಕ್ ಇಷ್ಟ ಇಲ್ಲ, ಯುದ್ಧ ಮಾಡಿ ಗೆಲ್ಲು ಅಂತ ಹೇಳ್ತಾ ಇದ್ದಾನೆ, ಏನ್ ತಪ್ಪಿದೆ ಅಂತ ಮಾತಾಡ್ದ ಬಲರಾಮ. ನೋಡಿ ಹೇಗಿದೆ ಅಂದ್ರೆ, ನ್ಯಾಯ ಅಂತಕ್ಕಂಥದ್ದು ಯಾವಾಗ ಯಾರ ಪರ ಬೇಕಾದ್ರೂ ತಿರುಗತ್ತೆ. ಒಂದು ದೃಷ್ಟಿ ನೋಡಿದ್ರೆ ಬಲರಾಮ ಮಾತಾಡಿದ್ದೆಲ್ಲ ಸರಿ, ಇನ್ನೊಂದು ದೃಷ್ಟಿ ನೋಡಿದ್ರೆ ಕೃಷ್ಣ ನಮ್ಮ ಸರಿ. ನಮ್ಮನ್ಸಿಗೆ ಫಸ್ಟ್ ಬರೋದು, ನೋಡಿ ಎಂತ ಮಾತಾಡ್ತಾ ಇದ್ದಾನಪ್ಪ ಬಲರಾಮ, ಇಂತ ಮಾತೆಲ್ಲ ಆಡ್ಬೋದಾ, ಕೃಷ್ಣನ್ ಮಾತು ಕೇಳ್ಬಾರ್ದ ಅಂತ. ಆದ್ರೆ ನೀವ್ ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಯಾರ ಮಾತು ಒಪ್ತಿದ್ರಿ ಗೊತ್ತಾ? ಬಲರಾಮನ್ ಮಾತು ಒಪ್ತಿದ್ರಿ. ಯಾಕೆ? ಆಸ್ತಿ ಆಗ್ಬಿಟ್ಕೊಡ್ಬೇಕು, ನಾನೇ ಅನ್ಭವಿಸ್ಬೇಕು ಅಂದ್ರೆ. ಮನುಷ್ಯನಲ್ಲಿ ಇರ್ತಕ್ಕಂಥ ಈ ಲೋಭ ಆಸೆಗಳೆಲ್ಲ ಇವತ್ತು ಸೃಷ್ಟಿಯಾಗ್ಲಿಲ್ಲ, ಅಲ್ಲೇ ಸೃಷ್ಟಿ ಆಗೋಯ್ತು. ಕೃಷ್ಣ ಬೆಚ್ಚ ಬಿದ್ದೋದ, ಭೀಮನ್ ಕೋಪ ಬಂದ್ಬಿಡ್ತು. ಯುಧಿಷ್ಠಿರ ತಲೆ ತಗ್ಗಿಸ್ತಾ, ಬೇರೆಯವರೆಲ್ಲ ಪಾಪ ಏನು ಮಾತಾಡ್ತಾ ಇದ್ ಮೌನ ಆಗ್ಬಿಟ್ರು. ಯಾಕಂದ್ರೆ ಇಂಥ ಮಾತಾಡ್ಬೋದಾ? ಕೃಷ್ಣನತ್ತ ಮಾತನ್ನ ಆರಂಭಿಸ್ತಾನೆ, ಅಣ್ಣ, ದುರ್ಯೋಧನಾಭಿಮಾನ, ನನ್ಗೆ ಅರ್ಥ ಆಯ್ತು ಯಾಕೆ ಇದ್ ಮಾತಾಡ್ತಿದ್ಯಾ ಅಂತ. ಪಾಂಡವಾಭಿಮಾನದ ಹಿನ್ನೆಲೆಯ ಪ್ರಶ್ನೆ. ನೀನು ವ್ಯವಹಾರ ದೃಷ್ಟಿಯಿಂದ ಮಾತಾಡ್ತಿದ್ಯೋ ಅಥವಾ ಧರ್ಮ ದೃಷ್ಟಿಯಿಂದ ಮಾತಾಡ್ತಿದ್ಯೋ? ನಿನ್ಗೆ ಈ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ, ಯಾಕೆ ಸೇರಿದೀವಿ ಇಲ್ಲಿ ಅಂತ ಹಿಂದು ಮುಂದೆ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಸರಿ ಕೇಳಿಸ್ಕೊ, ಒಂದೊಂದೇ ಬಿಡಿಸ್ ಹೇಳ್ತೀನಿ, ಸಾವಧಾನವಾಗಿ ಕೇಳಿಸ್ಕೊ. ಯಾರ್ ಪರ, ಯಾರ್ ವಿರೋಧ, ಧರ್ಮ ಇದ್ಯಾ ಇಲ್ವಾ? ಪಾಂಡವಿಗೆ ಸರ್ವ ರಾಜ್ಯಾಧಿಕಾರವನ್ನು ಭೀಷ್ಮ ಕೊಟ್ಟದ್ದು ಯಾರ್ಕೋಸ್ಕರ? ಅಷ್ಟ್ರಲ್ಲಿ ಬಲದೇವ ಹೇಳ್ತಾನೆ, ಧೃತರಾಷ್ಟ್ರ ಕುರುಡ ನಿಮಿತ್ತ. ಅವನ್ ಕುರುಡ ಅನ್ಬಿಟ್ಟು ಪಾಂಡು ಕೊಟ್ಟಿದ್ದು. ಪಾಪ ವಿಧಿ ಏನ್ ಮಾಡ್ತು? ವಿಧಿ ಧೃತರಾಷ್ಟ್ರನ್ ಮೋಸ ಮಾಡ್ಬಿಡ್ತು. ನೋಡ, ಆಗ್ಲೂ ಅವನ್ ಪರ ಮಾತಾಡ್ತಾನೆ ಬಲದೇವ. ಕೃಷ್ಣ, ಸ್ವಲ್ಪ ತಾಡು, ಘೋಷಣೆ ಮಾಡ್ಕೋಬೇಡ. ಕುರುಡನ್ನು ಯಾರು ಮಾಡಿದ್ರು ಅನ್ನೋದ್ ಪ್ರಶ್ನೆ ಅಲ್ಲ ಇಲ್ಲಿ. ದೇವರು ಮಾಡ್ತೋ, ಅವನ್ ವಿಧಿ ಮಾಡ್ತೋ ಅನ್ನೋದ್ ಪ್ರಶ್ನೆ ಅಲ್ಲ. ಸಿಂಹಾಸನಕ್ಕೆ ಒಬ್ಬ ರಾಜ ಆಗ್ಬೇಕು ಅಂದ್ರೆ ಅವ್ನ್ ಯೋಗ್ಯತೆ ಇದೆಯಾ ಅನ್ನೋದು ಮುಖ್ಯ. ಬಲದೇವ ಹೇಳ್ತಾನೆ, ಇರ್ಲಿಲ್ಲ ಪಾಂಡುಗಿರ್ಲಿಲ್ಲ ಅಧಿಕಾರ, ಯೋಗ್ಯತೆ ಇರ್ಲಿಲ್ಲ, ಆದ್ರೂ ಅವ್ನು ರಾಜ ಆದ್ನಲ್ಲ. ಇರಪ್ಪ ಸ್ವಲ್ಪ ನಾನು ಮಾತಾಡ್ತೀನಿ, ಯಾಕಿಷ್ಟು ಅರ್ಜೆಂಟ್ ನಿನ್ಗೆ? ಪಾಂಡು ರಾಜ ಆದ್ರ ಅಂದ್ರೆ ಧೃತರಾಷ್ಟ್ರನಿಗೆ ಅಧಿಕಾರ ಇಲ್ಲ ಅಂತ ಆಯ್ತಲ್ಲ. ನೋಡಿ, ಅಣ್ಣ ತಮ್ಮನಾದಂತ ಕೃಷ್ಣ ಬಲದೇವರು ವಾದ ಮಾಡ್ತಾ ಇದ್ದಾರೆ ಇಬ್ರು. ಇಲ್ಲ ನೀನ್ ಸರಿ ಅಂತ, ಇಲ್ಲ ನಾನ್ ಸರಿ ಅಂತ. ಯಾರ್ ಸರಿ ಆಯ್ತಾಗಾದ್ರೆ? ಬಲದೇವ ಹೇಳ್ತಾನೆ, ಧೃತರಾಷ್ಟ್ರನಿಗೆ ಅಧಿಕಾರ ಇಲ್ಲ ಅಂದ್ರೆ ಅವನ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಅವನ ಮಕ್ಕಳಿಗೆ ವಾರಸ್ ಬರ್ಬೇಕಲ್ವಾ? ಸರಿ, ಪಾಂಡು ಸತೋದ ಅವನ್ಗೆ ಅಧಿಕಾರ ಕೊಟ್ರು, ಅವನ್ ಮಗನ್ಗಲ್ವಾಪ, ಹಿರಿ ಮಗನ್ಗಲ್ವಾ? ಹಂಗಾಗಿ ದುರ್ಯೋಧನ ರಾಜ ಆಗ್ತಾನೆ ಬಿಡು. ಕೃಷ್ಣ ಹೇಳ್ತಾನೆ, ಮತ್ತೆ ಯಾಕೆ ನೀನ್ ಕನ್ಫ್ಯೂಷನ್ ಮಾಡ್ಕೊಂತಿದ್ಯಾ, ಗೋಜಲ್ ಯಾಕೆ ಮಾಡ್ಕೊಂತಿದ್ಯಾ?
ಚಕ್ರವರ್ತಿ ಪಾಂಡು ರಾಜ್ಯವನ್ನ ತೊರೆದ್ರೆ ಸರಿ, ಅವನ್ ರಾಜ್ಯದಿಂದ ಕೆಳಗಿಳಿದ್ಬಿಟ್ಟ, ಹೊಟ್ಟೋದ. ಯಾರು? ಪಾಂಡು. ಅವನ ಮಗನಿಗೆ ಅಲ್ವಾ ಬರ್ಬೇಕಾಗಿರೋದು ಪಟ್ಟ, ಅವನಾಗ್ಬೇಕಲ್ವ ರಾಜ. ಕುಟುಂಬದಲ್ಲಿ ನೀನ್ ಯೋಚನೆ ಮಾಡೋಣ, ಯುಧಿಷ್ಠಿರನೇ ಜ್ಯೇಷ್ಠ. ಪಾಂಡವಿಗೆ ಅವನಿಗೆ ರಾಜ್ಯ ಬೇಡವಾದ್ರೆ ಮಕ್ಳು ಕೊಡ್ಬೇಕು, ಧೃತರಾಷ್ಟ್ರನಿಗೆ ಬೇಕಾದ್ರೆ ಮಕ್ಳು ಕೊಡಬಹುದು, ಹೌದು, ಇಲ್ಲ ಅನ್ನಲ್ಲ. ಆದ್ರೆ ಮೊದಲನೇ ರಾಜ ಯಾರಾಗಿದ್ದ? ಪಾಂಡು ಅಲ್ವಾ? ಬಲ್ದೇವ ಹೇಳ್ತಾನೆ, ನೀನು ಘೋಷಣೆ ಮಾಡ್ತಾ ಇದ್ಯಾ ಕೃಷ್ಣ, ಯಾರು ಜ್ಯೇಷ್ಠರು ಅವರ ಪರಂಪರೆಗೆ ಅಧಿಕಾರ. ದುರ್ಯೋಧನ ಮೊದಲು ಹುಟ್ಲಿಲ್ಲ, ಆದ್ರೆ ಅವ್ರ ಅಪ್ಪ ಮೊದಲು ಹುಟ್ಟುದ್ನಲ್ಲ. ಸರಿ, ದುರ್ಯೋಧನ ಹುಟ್ಲಿಲ್ಲ, ಯುಧಿಷ್ಠಿರನೇ ಹುಟ್ಬಿಟ್ಟ ಮೊದ್ಲು, ಆದ್ರೆ ಅವ್ರ ಅಪ್ಪ ಯಾರು? ಅವನ್ ತಾನೇ ಹಿರಿಮಗ. ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ಯಾರು ಹಿರಿಮಗ ಅಲ್ಲ, ಮೊದಲು ಸಿಂಹಾಸನ ಯಾರು ಹತ್ತಿದ್ರು ಅವ್ರ ಪಟ್ಟಾಣ. ಪರಂಪರೆ ನೋಡು, ವ್ಯವಹಾರವನ್ನ ಗಮನಿಸು, ಧರ್ಮ ಪರಿಗಣಿಸು. ಭೀಷ್ಮ ತಿಳಿದವನು ಅಲ್ವಾ? ಭೀಷ್ಮ ಅಲ್ವೇ ಯುಧಿಷ್ಠನಿಗೆ ಪಟ್ಟಗಟ್ಟಿದವನು? ಆಗ ಧೃತರಾಷ್ಟ್ರ ಯಾಕೆ ಆಕ್ಷೇಪಣೆ ಮಾಡ್ದ? ದುರ್ಯೋಧನ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? ಯಾರಾದ್ರೂ ತಕರಾರು ಎತ್ತಿದ್ರೆ ರಾಜಸ ಯೋಗ ಮಾಡ್ಬೇಕಾದ್ರೆ ಜೂಜಾಡಕ್ಕಿಂತ ಮುಂಚೆ ಯುಧಿಷ್ಠಿರ ರಾಜ ಆಗಿರ್ತಾನೆ, ಅಂದ್ರೆ ಧರ್ಮರಾಯ ರಾಜ ಆಗಿರ್ತಾನೆ, ಅವ್ನು ರಾಜಸ ಯೋಗ ಮಾಡ್ತಾನೆ. ಅವತ್ತು ಬಾಯಿ ಮುಚ್ಕೊಂಡಿದ್ದಂತ ಧೃತರಾಷ್ಟ್ರ, ಅವತ್ತು ಬಾಯಿ ಮುಚ್ಕೊಂಡಿದ್ದಂತಹ ಈ ದುರ್ಯೋಧನ ಯಾರೂ ತಕರಾರು ಮಾಡ್ಲಿಲ್ಲ, ನಮ್ಮ ಅವ್ರ ಅಕ್ಕನ ಬಗ್ಗೆ ಕೇಳಲಿಲ್ಲ. ಈಗ ಧರ್ಮ ಬಂದ್ಬಿಡ್ತಾ? ಏನಣ್ಣ ನೀನ್ ಮಾತಾಡೋದು? ಎಷ್ಟ್ ಸಲ ಯಾಮಾರ್ಸ್ಬೇಕು ಅಂತಿದ್ದೀರಾ ಪಾಪ ಪಾಂಡವ್ರು ನೀವೆಲ್ಲ ಸೇರ್ಕೊಂಡು? ಎಷ್ಟ್ ಸಲ ವನವಾಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಷ್ಟು ಸಲ ಅಜ್ಞಾತವಾಸ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಕೊಟ್ಟ ಮಾತನ್ನ ನಡೆಸ್ತೆ ತಪ್ಪಾಯ್ತಾ? ಅವರು ಜೂಜಾಡ್ಬಿಟ್ಟು ಸೋತಾದ್ಮೇಲೆ ಇದೆಲ್ಲ ಸುಮ್ನೆ, ನಮ್ಗೇನು ಸಂಬಂಧ ಪಟ್ಟಿಲ್ಲ ಅಂದ್ಬಿಟ್ಟು ಅವತ್ತು ಅಲ್ಲೇ ಇರ್ಲಿಲ್ಲ. ಅವರು ಕೊಟ್ಟು ಮಾತಕ್ ತಪ್ಪಾರ್ದು ಅಂತ ಹೋದ್ರಲ್ಲ, ಅದು ತಪ್ಪ ನಿಮ್ ದೃಷ್ಟಿಲಿ? ಇನ್ನು ಎಷ್ಟು ಕಷ್ಟ ಪಡ್ಬೇಕು? ದ್ರೌಪದಿಗೆ ಅಪಮಾನ ಆಯ್ತಲ್ಲ, ಮರ್ತುಬಿಟ್ಟ ನೀನು? ಅರಗಿನ ಮನೇಲಿ ವಿಷಯ ಇಟ್ರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀನು? ಈಗ ಬಲ್ದೇವ ಸ್ವಲ್ಪ ಮಾತನ್ನ ಬದಲಾವಣೆ ಮಾಡ್ತಾನೆ. ಈ ದೃಷ್ಟಿಯಿಂದ ನೋಡಿದ್ರೆ ಸರಿ ಆಗಬಹುದೇನೋ, ಆದ್ರೂ ಕುರುಡನಾದ್ ಮಾತ್ರಕ್ಕೆ ರಾಜ್ಯ ಕೊಡಬಾರ್ದು. ಅವನಿನ್ ಪದೇ ಪದೇ ಸಿಂಹಾಸನದಲ್ಲಿ ಕೂರ್ಸಿ ಭೀಷ್ಮ ರಾಜ್ಯ ಆಳ್ದ? ಏನಾಗ್ಬಿಡುತ್ತೆ, ನಿಮಗ್ ತಪ್ಪು, ನೀವೇನೋ ತಪ್ಪು ಮಾಡ್ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳೋಣ. ನೀವ್ ಮಾಡಿರೋ ತಪ್ಪು ನಾನ್ ತಪ್ಪು ಅಂತ ಹೇಳ್ತೀನಿ. ನೀವ್ ಯಾವಾಗ ಅದನ್ನ ಒಪ್ಪಕ್ ಸಿದ್ಧ ಇರಲ್ಲ, ಅವಾಗ ಮೊಂಡುವಾದವನ್ನ ಶುರು ಮಾಡ್ಕೊಬಿಡ್ತೀರಾ. ಅದೇ ಇಲ್ಲ ಆಗ್ತಾ ಇರೋದು, ಮೊಂಡುವಾದ, ತರ್ಕವಿಲ್ಲದ ವಾದ. ತಪ್ಪಿದ್ರು ಇಲ್ಲ ನಾನು ಸರಿ ಮಾಡಿದೀನಿ ಅಂತ ನಿಮ್ಮನ್ನ ನೀವು ಪೋಟ್ರೆ ಮಾಡ್ಕೊಂತೀರಲ್ಲ, ನಿಮ್ಮನ್ನ ನೀವು ಬಿಂಬಿಸ್ಕೊಳ್ತಿರಲ್ಲ, ಆ ರೀತಿ ಆಗ್ತಾ ಇದೆ. ಅಣ್ಣ ತಮ್ಮನೇ ಶುರು ಮಾಡ್ಕೊಬಿಟ್ಟವ್ರೆ ಕೃಷ್ಣ ಬಲರಾಮ ಪಾಪ. ಮುಂದೆ ಏನ್ ಹೇಳ್ತಾನೆ ಕೃಷ್ಣ ಅಂದ್ರೆ, ನಿನ್ನ ಪ್ರಶ್ನೆ ಏನಿವಾಗ? ಆಳ್ದವನು ಭೀಷ್ಮ, ಹೆಸ್ರಿಗಷ್ಟೇ ಕುರುಡ ರಾಜ ಅಂತನಾ? ಬಲ್ದೇವ ನೀನ್ ಬಿಡು, ನಿನ್ ಮಾತಲ್ಲಿ ಗೆಲ್ಲಕ್ಕಾಗುತ್ತೇನೋ ಕೃಷ್ಣ? ಏನೋ ಹೇಳ, ಬಾಯ್ ಕಟ್ಟಾಕ್ಬಿಡ್ತ್ಯ. ದುರ್ಯೋಧನಿಗೆ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ, ಹೇಳ್ಬಿಡು ಹೋಗ್ಲಿ. ಕೃಷ್ಣ ಯಾವ ನ್ಯಾಯ ಅಣ್ಣ ಇದು? ಯಾವ ಪ್ರಕಾರದ ನ್ಯಾಯ? ಭೀಷ್ಮ ಹೊಸ ನ್ಯಾಯ ಮಾಡಿ ಯುಧಿಷ್ಠಿರನಿಗೆ ಸಲ್ಲಬೇಕಾಗಿರ್ತಕ್ಕಂಥ ರಾಜ್ಯದಲ್ಲಿ ಅರ್ಧವನ್ನ ಕೊಟ್ನಲ್ಲ, ಅದು ತಪ್ಪು. ಘೋಷಣೆ ಮಾಡ್ದವನ್ ಭೀಷ್ಮ, ಹೋಗ ಅವನ್ ಕೇಳಿ ನೀನು. ಅಬ್ಬಬ್ಬಾ, ಬಲ್ದೇವನಿಗೆ ಸಾಕಾಗೋಯ್ತು. ಛೇ, ಇಷ್ಟು ಗೋಜ್ಲು ಅಂತ ಗೊತ್ತಿದ್ರೆ ನಾನು ಇದಕ್ ಬರ್ತಾ ಇರ್ಲಿಲ್ಲಪ್ಪ. ಅದಕ್ಕೆ ಹೇಳೋದು, ಗೊತ್ತಿಲ್ದಿರೋ ವಿಚಾರದಲ್ಲಿ ತಲೆ ಹಾಕಬಾರ್ದು ಅಂತ ಅಣ್ಣ ಅಂದ ಕೃಷ್ಣ ಒಂದ್ ಮಾತು ಹೇಳ್ದ. ಆಗ ಬಲ್ದೇವ ಹೇಳ್ತಾನೆ, ಜೂಜೆ ತಪ್ಪು, ಅದ್ರಲ್ಲಿ ಮೋಸ ಯಾರು ಒಪ್ಬೇಕು? ಭೀಮ. ಅಲ್ಲಿ ಅಣ್ಣನನ್ನ ನಮ್ಮನ್ನ ಕಾಡ್ಗೆ ಹಡ್ತವ್ರು ಯಾರು? ಸರಿನಾ? ಹೇಳ್ದ ಬಲರಾಮ, ತಪ್ಪು. ಆದ್ರೆ ನೀವ್ ಯಾಕಪ್ಪ ಒಪ್ಪುದ್ರಿ? ನೀವ್ ಯಾರು ಗಂಡಸಲ್ವಾ? ನಿಮ್ದು ತಪ್ಪಿದೆ, ಅಲ್ಲೇ ಮುಗಿಸ್ಕೋಬೇಕಾಗಿತ್ತು ಮಾತಾಡಿ, ಮಾತುಕತೆ ಮಾಡಿ. ಭೀಮ, ನನಗೇನ್ ಹೇಳ್ತೀರಿ ಹೇಳ್ರಿ, ಅಣ್ಣನ್ಗೆ ಯುಧಿಷ್ಠಿರನಿಗೆ ಹೇಳಿ. ನಾನು ಹೇಳ್ದೆ ಅವತ್ತೆ, ನನ್ ಗದೆಯಿಂದ ಒಬ್ಬೊಬ್ರನ್ನ ಪುಡಿ ಮಾಡ್ಬಿಡ್ತೀನಿ ಅಂತ. ನನ್ನ ತಡಬಿಟ್ಟ.
ಪಾಪ ಯುಧಿಷ್ಠಿರ ಎಷ್ಟು ಅಂತ ಮಾತ್ ಕೇಳ್ತಾನೆ. ಬಡಪಾಯಿ ಅನ್ಬಿಟ್ಟು ಅಷ್ಟ್ ಮಾತಾಡ್ಬೋದಾ? ಈಗ ಯುಧಿಷ್ಠಿರ ಶುರು ಮಾಡ್ದ, ಅಲ್ವಯ್ಯ ಆಗ ನಮಗೆ ಸಹಾಯಕ್ಕೆ ಯಾರಿದ್ರು? ಸೇನೆ ಎಲ್ಲಿತ್ತು? ಯಾರು ಇರ್ಲಿಲ್ವಲ್ಲ ನಂಪರ. ಭೀಮ ಅಂದ, ಯಾರು ಇಲ್ದಿದ್ರೇನು? ಎಲ್ಲ ಜೂಜ್ ನೋಡಕ್ ಬಂದಿದ್ದವ್ರು. ನಾನವತ್ತು ಗದೆಯಿಂದ ದುರ್ಯೋಧನನಿಗೆ ಒಡೆದ್ ಸಾಯಿಸ್ಬಿಟ್ಟಿದ್ರೆ ಸಾಯೋದ್ ನೋಡ್ತಾ ಇದ್ರು. ಬಹಳ ಅಂದ್ರೆ ಏನಾಗ್ತಾ ಇತ್ತು? ಅಳ್ತಿದ್ರು. ಹಳ್ಳಿ ಬಿಡಿ, ಎಷ್ಟ್ ಜನ ಅಳ್ತಿದ್ರು. ನನ್ನ ರೌದ್ರಾವತಾರವನ್ನ ನೋಡಿ ಎಲ್ರು ಓಡೋಗ್ಬಿಡ್ತಿದ್ರು. ಈ 13 ವರ್ಷ ನಾವಿಲ್ಲ ಅಂತ ಕೊಬ್ಬಿಟ್ಟಿದ್ದಾರೆ. ಕೊಬ್ಬು ಜಾಸ್ತಿ ಆಗಿದೆ. ನಾವು ಹೋಗಿ ನಮಗ್ ರಾಜ್ಯ ಕೊಡಿ ಅಂತ ಭಿಕ್ಷೆ ಬೇಡ್ಬೇಕ ನಮ್ ರಾಜ್ಯವನ್ನ? ಬಲ್ದೇವ ಮಾತಾಡ್ದ, ಕಾಲ ಮಿಂಚ್ ಹೋಗಿದೆ, ಸಮಸ್ಯೆ ಬಿಗಡಾಯಿಸದೆ. ನೋಡಿ, ನಿಮ್ಗೊಂದ್ ಪರಿಹಾರ ಹೇಳ್ತೀನಿ. ಭೀಷ್ಮನನ್ನ ಮುಂದೆ ಇಟ್ಕೊಂಡು ಪರಿಹಾರ ಮಾಡ್ಕೊ ಹೋಗಿ. ಅರ್ಥ ಆಗ್ತಾ ಇದೆ? ಇದು ನ್ಯಾಯ ತೀರ್ಮಾನ, ಆಗಿನ ಕಾಲದ ನ್ಯಾಯ ತೀರ್ಮಾನ. ದೊಡ್ಡವ್ರು ಸೇರಿ ಬಗೆಹರಿಸ್ತಾ ಇರೋದು ಆಸ್ತಿ ವ್ಯಾಜ್ಯವನ್ನ. ಈಗ ದೃಪದ ಮಾತಾಡ್ತಾನೆ, ಬಲ್ದೇವ, ಭೀಮ, ಶ್ರೀಕೃಷ್ಣ, ಯುಧಿಷ್ಠಿರ, ಈಗ ಉಳಿದಿರೋದು ಒಂದೇ ದಾರಿ. ತಂತ್ರ ಸಾಮೋಪಾಯದಲ್ಲಿ, ಅಂದ್ರೆ ಸಮಾಧಾನವಾಗಿ ಹೋಗ್ಬಿಟ್ಟು ನೀವೇನಾದ್ರೂ ನಮಗ್ ರಾಜ್ಯ ಕೊಡಿ ಅಂತ ಕೇಳಿದ್ರೆ ಹೇಗಿರುತ್ತೆ? ಯಾರಾದ್ರೂ ನಮ್ ಕಡೆಯಿಂದ ಒಬ್ಬ ರಾಯಭಾರಿಯನ್ನ ಕಳಿಸ್ಬಿಟ್ರೆ ಹೇಗಿರುತ್ತೆ? ಯಾಕೆ ಸುಮ್ನೆ ಒಂದೇ ಸಲ ನೀವು ದೊಡ್ಡ ಯುದ್ಧ ಮಾಡ್ಬೇಕು ಅಂತ ಅನ್ಕೊಂತೀರಾ? ನೋಡೋಣ, ಕಳಿಸಿ ಒಬ್ಬರನ್ನ ನಮ್ ಕಡೆಯಿಂದ ದೂತರನ್ನ. ರಾಯಭಾರಿ ಸಂಧಾನ ಲೋಕಕ್ಕೆ ತಿಳಿದು ಋಷಿ ಮುನಿ ಸಾಮಂತ ಅರಸರು ಕೌರವರು ಚೀಮಾರಿ ಹಾಕ್ಲಿ. ಅಯ್ಯಯ್ಯೋ, ಪಾಂಡವರು ಬಂದ ಮೇಲೆ ಏನಂತ ರಾಜ್ಯವನ್ನ ಕೊಡಿ ಅಂತ ಒಬ್ಬ ದೂತನನ್ನ ಕಳಿಸಿದಾರಂತೆ, ಮೋಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಾಗಿ ಬೈಲಿ ಅವ್ರನ್ನ, ನಮ್ ಪ್ರಯತ್ನ ಸಿದ್ಧಿಸ್ಲಿ. ನಮ್ಮ ರಾಜ್ಯ ಸುಯೋದಲ್ಲಿ ಕಾಣಿಕೆ ಕೊಡ್ತಾ ಇದ್ರಲ್ಲ, ಪಾಂಡವರು ರಾಜ್ಯಭಾರವನ್ನ ಆಡ್ತಾ ಇದ್ದಾರೆ ಅಂತ ರಾಜ್ಯ ಸುಯಾಗ ಮಾಡಿದಾಗ ಎಲ್ಲ ಕಪ ಕಾಣಿಕೆ ಕೊಡ್ತಾ ಇದ್ರಲ್ಲ, ಅವರೆಲ್ಲ ನಿಲ್ಲಿಸ್ಬಿಡ್ತಾರೆ. ದುರ್ಯೋಧನನ ಅವಿವೇಕ ದರ್ಬಾರಿನಲ್ಲಿ ಸ್ವತಂತ್ರವಾಗಿದ್ದವ್ರು ಇನ್ಮೇಲೆ ಅವ್ರ ಕಷ್ಟ ಬರುತ್ತೆ. ಜರಾಸಂಧ, ಕಾಲಯವನ, ಕಂಸ, ನರಕ, ಶಿಶುಪಾಲ ಗತಿ ಕಾಣಿಸಿದ ಅವನ್ ನಮ್ ಜೊತೆ ಇದ್ದಾನೆ. ಒಂದ್ ಮಾತು ಹೇಳ್ದ ದೃಪದ. ಇದಿಷ್ಟು ಸಂತೋಷ ಆಗೋಯ್ತು. ಫಸ್ಟ್ ಒಂದ್ ಶಾಂತಿ ಮಂತ್ರ. ಓಕೆ, ಈ ವಿಚಾರ ನಂಗೆ ಸರಿ ಕಾಣಿಸ್ತಾ ಇದೆ, ಇನ್ಮೇಲೆ ಹೀಗೆ ಮಾಡೋಣ. ಭೀಮನ್ ಕೋಪ ಬಂದ್ಬಿಡ್ತು, ಜಾಸ್ತಿ ಆಗೋಯ್ತು ಕೋಪ. ಅವ್ರು ಮೋಸದಿಂದ ಕಸಿದಿದ್ದನ್ನ ನಾವು ಬೇಡಿ ಪಡಿಬೇಕಾ? ಅವ್ರು ಕೊಡ್ತಾರಂತೆ, ನಾವು ತಗೋಬೇಕಂತೆ. ಇಲ್ಲೆಲ್ಲಿ ನೀತಿ ಇದೆ, ನಯ ಇದೆ? ಇದು ಅಪಮಾನಕರ, ಇದು ಅವಮಾನ. ಇದು ಕೃಷ್ಣ ಹೇಳ್ತಾನೆ, ದೃಪದ ಮಹಾರಾಜ, ನೀನ್ ಹೇಳಿದ್ ಒಂದ್ ರೀತಿ ಸರಿ. ನಾವು ಕೇಳ್ದಂದಿರ್ಬೇಕು, ಅವ್ರು ಕೊಡೋದಿಲ್ಲ. ಲೋಕಕ್ಕೆ ಬಹಿರಂಗವಾಗ್ಬೇಕು ಅಂದ್ರೆ ನಿನಗ್ ಗೊತ್ತು, ಹೋಗ್ ಕೇಳಿದ ತಕ್ಷಣ ಅವ್ರು ಕೊಡಲ್ಲ ಅಂತ. ಕೊಡಲ್ಲ ಅನ್ನೋ ವಿಚಾರ ಇಡೀ ಲೋಕಕ್ಕೆ ಹೋಗ್ಬೇಕು, ಲೋಕ ಎಲ್ಲ ಚೀಮಾರಿ ಹಾಕ್ಬೇಕು ಅಲ್ವಾ? ಇದಲ್ವಾ ನಿನ್ ಉದ್ದೇಶ? ನೋಡಿ, ಶತ್ರು ಬಲ ಇರೋದು ಲೋಕಾಭಿಪ್ರಾಯದಲ್ಲಿ. ಯಾವಾಗ ಒಬ್ಬ ವ್ಯಕ್ತಿ ಕೆಟ್ಟವನಾಗ್ಬಿಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಹತ್ರ ಲೋಕ ತಿರುಗುತ್ತೆ. ಇಬ್ರು ವ್ಯಕ್ತಿಗಳು ಇರ್ತಾರೆ. ಇಬ್ರು ವ್ಯಕ್ತಿ ಇರ್ಬೇಕಾದ್ರೆ ಒಬ್ಬನ್ ತುಂಬಾ ಒಳ್ಳೆಯವನು ಅನ್ಕೋಬಿಟ್ಟಿರ್ತೀರಾ. ಅವ್ನ್ ಕೆಟ್ಟವನು ಅಂತ ಗೊತ್ತಿದ ತಕ್ಷಣ ನಿಮ್ಗೇನೋ ಬೇರೆ ದಾರಿ ಇರಲ್ಲ, ಇನ್ನೊಬ್ರ ಹತ್ರ ತಿರ್ಕೊಂತೀರಾ. ಹಾಗೆ ಈ ರಾಜನೀತಿ ಏನ್ ಗೊತ್ತಾ? ಶತ್ರು ಬಲವನ್ನ ಒಡಿಬೇಕಾದ್ರೆ ಸಾಮಂತ ರಾಜ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಾಜರನ್ನ, ಜನಗಳನ್ನ ತಮ್ಮ ಕಡೆ ಎಳ್ಕೊಳೋದು. ಋಷಿ ಮುನಿಗಳು, ದೇವತೆಗಳು, ಸತ್ಯಪರರು ಇದ್ದಾರೆ, ಏನ್ ಮಾಡ್ತಾರೆ? ಒಳ್ಳೆಯವ್ರ ಕಡೆ ಹೋಗ್ತಾರೆ. ಹಾಗಾಗಿ ದೃಪದ ಈ ವಿಚಾರವನ್ನ ಹೇಳ್ದ. ಕೃಷ್ಣ ಅದನ್ನ ಮಾತಾಡ್ತಾನೆ. ಭೀಮ ಹೇಳ್ತಾನೆ, ದೇವತೆಗಳಿದ್ದೇನ್ ಪ್ರಯೋಜನ? ದೇವತೆಗಳು ನನ್ನ ಕೈಲಿ ಅಡ್ಗೆ ಮಾಡಿಸಿದ್ರು 1 ವರ್ಷ. ಅಜ್ಞಾತವಾಸದಲ್ಲಿ ದೇವತೆಗಳನ್ನ ಅಡ್ಗೆ ಮಾಡಿಸಿದ್ರಲ್ಲ ನನ್ನನ್ನ. ಅಣ್ಣನನ್ನ ಸನ್ಯಾಸಿ ಮಾಡಿದ್ರು, ತಮ್ಮನನ್ನ ನಪುಂಸಕನಾಗಿ ಮಾಡಿಸಿದ್ರು,
ದನ ಮೇಯಿಸಿದ್ರು, ಕುದುರೆಗೆ ಹುರುಳಿಕಾಳು ಬೇಯಿಸಾಕ್ಸಿದ್ರು, ನನ್ನ ಹೆಂಡತಿ ಕಂಡ್ಕೊಂಡವ್ರ ತಲೆ ಬಾಚಿದ್ಲು. ಒಬ್ಬ ಭೀಮನ್ಗೆ ಹೊಟ್ಟೆ ಉರಿ ಸಂಕಟ ಅವನಿಗೆ. ಕೃಷ್ಣ ಹೇಳ್ತಾನೆ, ಇದೇನ್ ಭೀಮ, ಯಾಕಿಷ್ಟು ನಿರಾಸೆ, ಯಾಕಿಷ್ಟು ಕೋಪ ನಿನ್ಗೆ? ಅದೇ ದೇವತೆಗಳೇ ತಾನೇ ನಿನ್ ಕೈಲಿ ಜೀಮೂತನನ್ನ ಕೀಚಕನನ್ನ ಕೊಲ್ಸಿದ್ದು. ಅದೇ ದೇವತೆಗಳೇ ತಾನೇ ಅರ್ಜುನನನ್ನ ಸಕಲ ಕೌರವ ಸೇನೆಗೆ ಒಬ್ಬನೇ ಗೆಲ್ಲೋ ತರ ಮಾಡಿದ್ದು. ಪಾಶುಪತಾಸ್ತ್ರ ಕೊಟ್ಟಿದ್ದು, ಅಂಜನಾಸ್ತ್ರ ಕೊಟ್ಟಿದ್ದು, ಗಾಂಧರ್ವಾಸ್ತ್ರವನ್ನ ಕೊಟ್ಟಿದ್ದು. ಮರ್ತೋಯ್ತ ನಿನ್ಗೆ? ಬೇಸರ ಮಾಡ್ಕೋಬೇಡ. ಮನುಷ್ಯನಿಗೆ ಕಷ್ಟ ಬಂದಾಗ ದೇವರನ್ನ ಶಾಪ ಹಾಕಕ್ ಶುರು ಮಾಡ್ಬಿಡ್ತಾನೆ, ದೇವರೇ ಇಲ್ಲ ಅಂತ ಹೇಳಕ್ ಶುರು ಮಾಡ್ಬಿಡ್ತಾನೆ. ಯಾಕಂದ್ರೆ ಅವನ ನೋವು ಅವನಿಗೆ ಹೆಚ್ಚು. ಅವನ ನೋವಿನ ಮುಂದೆ ಯಾವ ದೇವತೆ ಬಂದ್ರೂ ಅವನು ಒಪ್ಪಕ್ಕೆ ತಯಾರಿರಲ್ಲ. ಯುಧಿಷ್ಠಿರ ಏನೋ ಯೋಚನೆ ಮಾಡ್ತಾಳೆ, ತಗ್ಸ್ಕೊಂಡ್ ಕೂತ್ಕೊಂಡಿದ್ದಾನೆ ಪಾಪ. ಕೃಷ್ಣನ್ ಮಾತು ಅವನ ಉತ್ಸಾಹವನ್ನ ಜಾಸ್ತಿ ಮಾಡ್ಲೇ ಇಲ್ಲ. ಕೃಷ್ಣಂಗ್ ಅರ್ಥ ಆಯ್ತು ಯುಧಿಷ್ಠಿರನ್ಗೆ ಇನ್ನೂ ಮನ್ಸಿಲ್ಲ ಅಂತ. ಅವನೇ ಮಾತು ಮುಂದುವರಿಸ್ತಾನೆ. ಅಣ್ಣ ಯುಧಿಷ್ಠಿರ, ನಾನು ಆರಂಭದಲ್ಲಿ ಹೇಳಿರ್ತಕ್ಕ ಮಾತಿನ ಬಗ್ಗೆ ಯೋಚನೆ ಮಾಡು. ನೀನು ಹಿಂಜರಿಯೋ ಹಾಗಿಲ್ಲ, ನಮಗೇನೂ ಬೇಡ ಅನ್ನಬಿಟ್ಟು ಹೀಗೆ ಸುಮ್ನೆ ಇರೋ ಹಾಗಿಲ್ಲ. ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣ, ಈಗ ನಾವು ಯಾರನ್ನ ರಾಯಭಾರಿಯನ್ನಾಗಿ ಕಳ್ಸೋದಪ್ಪ? ದುರ್ಯೋಧನ ಏನಾದ್ರೂ ಒಪ್ಲಿಲ್ಲ ಅಂತ ಹೇಳು, ಆ ಯುದ್ಧ ಒಂದೇ ನಮ್ಗೆ ಉಳಿಯೋ ಮಾರ್ಗ ಅಲ್ವಾ? ಕೃಷ್ಣ ಹೇಳ್ತಾನೆ, ಅಕ್ಷೋಹಿಣಿ ಸೇನೆ ಕೂಡ್ಸ್ತಕ್ಕಂತ ಮಾತೆಲ್ಲ ಬಂದದ್ದು ಬೇರೆ. ಯಾಕೆ ಅನ್ಕೊಂಡಿದ್ಯಾ? ಇನ್ನು ದಡ್ಡನ್ ತರ ಮಾತಾಡ್ತಿದ್ಯಲ್ಲೋ ಯುಧಿಷ್ಠಿರ. ಅವಾಗಿಂದ ನಾವೆಲ್ಲ ಕೂತ್ಕೊಂಡು ಏನ್ ಮಾತಾಡ್ತಾ ಇರೋದು? ಅವ್ರು ಒಪ್ಲಿಲ್ಲ ಅಂದ್ರೆ ಯುದ್ಧ ಮಾಡ್ಬೇಕು ಅನ್ನೋದಕ್ಕೆ ಅಕ್ಷೋಹಿಣಿ ಬಗ್ಗೆ ಮಾತಾಡಿದ್ದು, ಸೇನೆ ಬಗ್ಗೆ ಮಾತಾಡಿದ್ದು. ರಾಜ್ಯ ಕೊಡ್ದಿದ್ರೆ ಏನ್ ಬೇರೆ? ನೀನ್ ಕ್ಷತ್ರಿಯ ಅಲ್ವಾ, ನೀನ್ ರಾಜ ಅಲ್ವಾ? ಕತ್ತಿ ಹಿಡಿಯಕ್ ಬರಲ್ವಾ ನಿನ್ಗೆ? ಯುಧಿಷ್ಠಿರನು ಬೇಸರ ಪಾಪ. ಅಯ್ಯೋ, ಈ ವರ್ಣಗಳನ್ನ ಯಾರು ಮಾಡಿದ್ರೋ, ಬ್ರಾಹ್ಮಣ ಅಧ್ಯಯನ ಮಾಡ್ಲಿ, ಅಧ್ಯಾಪನ ಮಾಡ್ಲಿ, ಯಜ್ಞ ಯಾಗಾದಿಗಳನ್ನ ಮಾಡ್ಲಿ, ವೈಶ್ಯ ಕೃಷಿ ಮಾಡ್ಲಿ, ಪಶುಪಾಲನೆ ಮಾಡ್ಲಿ, ವ್ಯವಹಾರ ಮಾಡ್ಲಿ, ಕ್ಷತ್ರಿಯ ಕೊಲೆಗಡಕ ಆಗ್ಲಿ, ನೆಮ್ಮದಿಯಿಂದ ಬಾಳೋದು ಬೇಡ ಅಂತ ಯಾರು ಈ ವರ್ಣಗಳನ್ನ ಮಾಡಿದ್ರು? ಕೃಷ್ಣ ಹೇಳ್ತಾನೆ, ಬಾಳಲ್ ಬರ್ದೇ ಇರ ಅಂದ್ರೆ ಬಾಳಕ್ಕೆ ಬರ್ದೇ ಇರೋನು ಕುಣಿಯಕ್ಕಾಗಲ್ಲ ಅಂತ. ನಿಮ್ ಭಾಷೆ ಬೇರೆ, ಕೃಷ್ಣನ್ ಭಾಷೆ ಬೇರೆ. ಬಾಳಕ್ ಬರ್ದೇ ಇರೋನು ಕುಣಿಯಕ್ಕಾಗಲ್ಲ ಅನ್ನಂತೆ. ನೀವ್ ನೆಲ ಡೊಂಕಿರೋ ಕುಣಿಯಕ್ಕಾಗಲ್ಲ, ಅದ್ ನಿಮ್ ಭಾಷೆ, ಕೃಷ್ಣನ್ ಭಾಷೆ ಬೇರೆ. ಅದಕ್ಕೆ ಕೃಷ್ಣ ಹೇಳ್ತಾನಲ್ಲಪ್ಪ, ಪಾಂಚಾಲಿಯ ಸೀರೆಗೆ ಕೈ ಹಾಕಿದ್ರಲ್ಲ ಆ ಕಳರು, ಇದು ಯಾವ ವರ್ಣಕ್ಕೆ ಸೇರಿದ್ದ ವೃತ್ತಿ? ಸ್ತ್ರೀಯರ ರಕ್ಷಣೆ ಬ್ರಾಹ್ಮಣನದ್ದೋ, ವೈಶ್ಯನದ್ದೋ, ಶೂದ್ರನದ್ದೋ, ಕ್ಷತ್ರಿಯನದ್ದೋ? ಕಲಿಯುಗದಲ್ಲಿ ಅವರವರ ರಕ್ಷಣೆ ಅವರೇ ಮಾಡ್ಕೋಬೇಕು. ಆಗ ಭೀಮಾರ್ಜುನರು ಎದ್ದು ಶತಪಥ ಹಾಕ್ತಾ ಇದ್ದಾರೆ. ಏನಂತ? ಕೃಷ್ಣ ಬಂದು ಇಷ್ಟು ಮಾತು ಹೇಳ್ತಿದ್ರೆ ಇವನ್ನ ತಿದ್ದಕ್ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ನಿರಾಶ ಭಾವದಲ್ಲಿದ್ದಾರೆ. ಥಟ್ಟನೆ ಭೀಮ ಎದ್ದ, ಕೃಷ್ಣ, ಈ ಅಣ್ಣನಿಗೆ ಈ ರೋಗ ಇವತ್ತಿಂದ ಬಂದಿಲ್ಲ. ರೋಗ ಅವನಿಗೆ ದೊಡ್ಡ ರೋಗ. ಅವನಿಗೆ ಅರಣ್ಯವಾಸ ಉದ್ದಕ್ಕೂ ಇದೇ ರಾಗ, ಇದೇ ರೋಗ. ಅವನು ಬಿಡ್ತಾ ಇಲ್ಲ, ನಾವು ಕಟ್ಕೊಳಕ್ ಆಗ್ತಾ ಇಲ್ಲ. ಈಗ ನಿರ್ಧರಿಸಾಗೋಯ್ತು, ದೂತ ಪ್ರೇಷಣ. ಕೌರವ ಒಪ್ತಾನೆ ಅನ್ಕೊಂಡಿದ್ಯಾ ಕೃಷ್ಣ? ಯಾರಾದ್ರೂ ಹೋಗಿ ಕೇಳ್ಬಿಟ್ರೆ ಕೊಟ್ಟು ಬಿಡ್ತಾನೆ ಅವನು? ಈ ಅಣ್ಣನಿಗೆ ಯುದ್ಧ ಬೇಡ, ಏನ್ ಮಾಡೋಣ ಹೇಳು? ತಾಳ್ಮೆ ಇಲ್ಲ ಪಾಪ ಭೀಷ್ಮನಿಗೆ. ಕೋಪ ಜಾಸ್ತಿ, ಆತುರ ಜಾಸ್ತಿ. ಇರೋ ಬರೋ ತಾಳ್ಮೆ ಇಲ್ಲ ಯುಧಿಷ್ಠಿರನಿಗಿದೆ. ಅಂದೋರ್ ಮಾತು ಅನ್ಸ್ಕೊಂತಾನೆ, ಹೊಡೆದ್ರು ಹೊಡ್ಸ್ಕೊಂತಾನೆ, ಬೈದ್ರು ಬೈಸ್ಕೊಂತಾನೆ ಪಾಪ. ಕೃಷ್ಣ ಹೇಳ್ದ ಭೀಮನ್ ಮಾತಿಗೆ ಸುಲಭದ ಪರಿಹಾರ ಒಂದ್ ಹೇಳ್ಬಿಡ್ಲ ನಿಮ್ಗೆ? ಪಾಪ ನಿಮ್ ಕಷ್ಟ ನನ್ ಕೈ ನೋಡಕ್ ಆಗ್ತಾ ಇಲ್ಲ. ಈ ಯುಧಿಷ್ಠಿರ ಸುಮ್ಮನ್ ಕೂತ್ ಬಿಟ್ಟಿದ್ದಾನೆ, ಆ ಅಂತ ಇಲ್ಲ, ಹೂ ಅಂತ ಇಲ್ಲ. ನಾನೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಾನೇ ಚಕ್ರ ಹಿಡಿದು ನಿಲ್ಲುತ್ತೇನೆ, ನನ್ನ ಚರಿತ್ರೆ ಗೊತ್ತಿದೆಯಲ್ಲ ಅಂದ. ಏನ್ ಮಾಡ್ತಾನೆ? ನೀವ್ ಯಾರೋ ಯುದ್ಧ ಮಾಡ್ಬೇಡಿ,
ಯಾರೂ ನೀವೇನು ಮಾಡ್ಬೇಡಿ, ನಾನು ಒಬ್ಬನೇ ಚಕ್ರ ಹಿಡಿದು ನಿಂತ್ಕೊಂತಾನೆ ನೋಡ್ತೀನಿ ಎಂದ. ದಂಗಾಗೋದ್ರೆಲ್ಲ ಎದ್ದ. ಸಾತ್ಯಕಿ ಮೇಲೆ ಎದ್ದ. ಯಾವಾಗ ಕೃಷ್ಣ ಚಕ್ರ ಹಿಡಿತೀನಿ ಅನ್ನೋ ಭಯ ಆಗೋಯ್ತಲ್ಲ, ಇನ್ ಹೀಗೆ ಬಿಟ್ರೆ ಏನಪ್ಪ ಆಗತ್ತೆ ಅಂತ ಸಾತ್ಯಕಿ ಎದ್ದ. ಅಣ್ಣ ಬಲರಾಮ, ಹಿಂದೆ ಮುಂದೆ ಅರಿದೆ ಕುಲಭೇದ ರಾಜ್ಯ ವಿವಾದದ ವಿಷಯದಲ್ಲಿ ನೀನು ಕೌರವರ ಪರ ಮಾತಾಡಿದ್ದು ತಪ್ಪು. ನಿನಗ್ ರಾಜಕೀಯ ಅರ್ಥ ಆಗಲ್ಲ, ಯಾಕಂದ್ರೆ ನಿನ್ ಬೋಳೆ ಸ್ವಭಾವ ಅಂದ್ರೆ ಹೊರಟ. ನೀನ್ ಸ್ವಲ್ಪ ನಿನ್ ನಯ ನಾಜಕ್ಕೂ ಗೊತ್ತಿಲ್ಲ, ನೀ ಸುಮ್ನೆ ಇದ್ಬಿಡು. ಇನ್ನಂತ ಗೌರವಾನ್ವಿತವಾದ ವೀರ ಭೀಮ ದುರ್ಯೋಧನ ಇಬ್ರಿಗೂ ಗುರು ಆಗಿರ್ತಕ್ಕಂಥವನು. ಯಾಕಂದ್ರೆ ದುರ್ಯೋಧನಿಗೂ ಗದಾವಿದ್ಯೆ ಕಲಿಸ್ತೆ, ಭೀಮನ್ಗೂ ಕಲಿಸ್ತೆ. ಆದ್ರೆ ದುರ್ಯೋಧನನ ಮೇಲೆ ಯಾಕೆ ವ್ಯಾಮೋಹ ನಿನ್ಗೆ? ನೀನ್ ಪಾಂಡವರನ್ನ ದೂಷ್ ಮಾತಾಡೋ ತರ ಆಯ್ತು. ಇದು ಅನರ್ಥ ಆಗತ್ತೆ. ಮನುಷ್ಯನ ಬಾಯಲ್ಲಿ ಮಾತು ಬಂದ್ಬಿಡುತ್ತೆ, ಆದ್ರೆ ವಾಪಸ್ ತಗೊಳಕ್ ಆಗಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ ಯಾವತ್ತು. ಆಡಿದ ಮಾತನ್ನ ಹಿಂದಕ್ಕೆ ತಗೊಳ್ತಕ್ಕಂತ ವರವನ್ನ ಭಗವಂತ ನಮಗ್ ಕೊಟ್ಟಿಲ್ಲ. ಬರದ ಅಕ್ಷರವನ್ನ ಅಳಿಸುವಂತ ಸಾಧನ ನಮ್ಮ ಹತ್ರ ಇದೆ. ಬಾಯಿಂದ ಆಡಿದ ಮಾತನ್ನ ವಾಪಸ್ ತಗೊಳ್ತಕ್ಕಂಥದ್ದು ಎಲ್ಲೂ ಬರ್ದಿಲ್ಲ. ಕರ್ಣ, ದುರ್ಯೋಧನ, ದುಶ್ಯಾಸನರ ಮಾತ್ ನೆನ್ಪಿಲ್ವ ನಿನ್ಗೆ? ಒಂದು ಕುಟುಂಬ ಅಂತಿದ್ಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಂದು ಕುಲ ಅಂದ್ಮೇಲೆ ಒಂದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ರಾವಣ ವಿಭೀಷಣ ಇಬ್ಬರದು ಒಂದೇ ಕುಲ. ಇಲ್ಲಿ ರಾವಣ ಕೆಟ್ಟವನಾದ, ವಿಭೀಷಣ ಸದ್ಗುಣ ಆದ. ದುರ್ಯೋಧನ ಯುಧಿಷ್ಠಿರ ಇಬ್ರು ಒಂದೇ ಕುಲ. ಯುಧಿಷ್ಠಿರ ಒಳ್ಳೆ ದಾರಿಲಿ ನಡೀತಾ ಇದ್ದಾನೆ, ದುರ್ಯೋಧನ ಕೆಟ್ಟ ದಾರಿಲಿ ನಡೀತಾ ಇದ್ದಾನೆ. ನೋಡು, ನಿನ್ನ ಶ್ರೀಕೃಷ್ಣ ಅಂತರಂನ ನೋಡ್ಕೋ. ಅವರಿಬ್ಬರದ್ದು ಎಕ್ಸಾಂಪಲ್ ತಗೋಬಿಟ್ಟ. ಒಂದೇ ಮರದಲ್ಲಿ ಹಣ್ಣು ಬಿಡುತ್ತಲ್ಲ, ಒಂದೇ ಕೊಂಬೆಲಿ ಇರುತ್ತಲ್ಲ, ತಿನ್ನೋ ಹಣ್ಣೆಲ್ಲ ರುಚಿಯಾಗಿರುತ್ತಾ? ತಿನ್ನೋ ಹಣ್ಣೆಲ್ಲ ಸಿಹಿಗಿರುತ್ತಾ? ಎಲ್ಲೋಪ ಮಾಡ್ದ ಪಾಪ ಯುಧಿಷ್ಠಿರ? ಜೂಜ್ಗೆ ಅವನೇ ಹೋಗ್ಬಿಟ್ನಾ? ಅವ್ರು ಬಂದ್ ಕರೆದ್ಮೇಲೆ ಹೋಗಿತ್ತಾನೆ. ಕರೆದ್ರೆ ಹೋಗ್ಲಿಲ್ಲ ಅಂದ್ರೆ ರಾಜನ್ಗದು ಗೌರವನ? ರಾಜಸುಯಾಗ ಮುಗಿತು, ಶಿಶುಪಾಲನ ತಲೆ ಕೆಳಗ್ ಬಿತ್ತು. ನಿನ್ನ ನಿಮಿತ್ತ ಕುಲಕ್ಷಯಕಾರಕ ಯುದ್ಧ ಏರ್ಪಡುತ್ತೆ ಅಂತ ವ್ಯಾಸರು ಭವಿಷ್ಯ ನೋಡಿದ್ರು. ಪಾಪ ಅವತ್ತೇ ಭವಿಷ್ಯ ನೋಡಿದ್ರು ವ್ಯಾಸ ಮಹರ್ಷಿಗಳು. ಅವತ್ತೇ ಈ ದುರ್ಯೋಧನನ್ನೇ ದೂರ ಇಟ್ಟುಬಿಟ್ಟಿದ್ರೆ ಇವತ್ತು ಯುದ್ಧ ಬರುವಂತ ಪ್ರಸಂಗ ಇರ್ತಿರ್ಲಿಲ್ವಲ್ಲ. ಸರಿ, ಕರೆದ್ರಲ್ವ ಜೂಜ್ಗೆ. ರಾಜ ರಾಜ ಆಡ್ಬೇಕು ಅಥವಾ ತನ್ನ ಪರವಾಗಿ ಶಕುನಿಯನ್ನ ಬಿಡ್ಬೇಕು ಮುಂದೆ? ಶಕುನಿ ಯಾಕೆ ಜೂಜಾಡ್ಬೇಕಿತ್ತು ಮುಂದೆ ಬಂದು? ಇದಿಷ್ಟರ ಸ್ವಲ್ಪ ಇದೆ, ಕೃಷ್ಣ ಬರ್ತಾನೆ ನಿಮ್ ಜೊತೆಗೆ ಏನು ಪಗಡೆ ಆಟ ಆಡಕ್ಕೆ, ಜೂಜಾಡಕ್ಕೆ ಎಂದಿದ್ರೆ ಯಾರು ಗೆಲ್ತಿದ್ರು ಅವತ್ತು? ಅಲ್ಲೂ ಜಗಳ ಬರಬಾರದು ಅಂತ ಒಪ್ಪದ, ಅಲ್ಲೂ ಶ್ರದ್ಧೆ ತೋರಿಸ್ತಾ. ಆದ್ರೆ ಗೆದ್ದದ್ದು ಮೋಸದಿಂದ. ಯಾಕಂದ್ರೆ ಪಣ ಇತ್ತು. ವನವಾಸ ಅಜ್ಞಾತವಾಸಗಳ ಕುರಿತು ಶಕುನಿ ಗೊತ್ತಿತ್ತು, ಯಾರು ಸೋಲ್ತಾರೆ ಅನ್ನೋದು ಗೊತ್ತಿತ್ತು. ಹಾಗಾದ್ರೆ ದುರ್ಯೋಧನ ಸೋತ್ ಬಿಟ್ಟಿದ್ರೆ ಅವತ್ತು ಅವ್ನು ವನವಾಸಕ್ಕೆ ನಿಜವಾಗ್ಲೂ ಹೋಗ್ತಿದ್ನಾ? ಯೋಚನೆ ಮಾಡು ಒಂದ್ಸಲ ನೀನು. ಯಾರು ಧರ್ಮನಿಷ್ಠರಲ್ಲಿ? ಯಾರನ್ನು ಬೇಡಿ ಯಾರು ರಾಜ್ಯ ಪಡ್ಕೋಬೇಕು? ಹಾಗಾದ್ರೆ ಅವಧಿ ಮುಗಿದಿದೆ ಅಂತ ಭೀಷ್ಮ, ದ್ರೋಣ, ವಿದುರ ತೀರ್ಪಿಟ್ಟ ಬಳಿಕ ಕೂಡ ವನವಾಸ ವಿಧಿ ಮುಗಿಲಿಲ್ಲ ಅನ್ಬಿಟ್ಟು ಒಪ್ಪಂದ ಮುರಿದ್ರಲ್ಲ ಅವರು. ಅದು ದುರ್ವಾದ ಅಲ್ವಾ? ಅಣ್ಣ, ನನ್ನ ಪ್ರತಿಜ್ಞೆ ಕೇಳಿಸ್ಕೊ ಇವಾಗ. ತಾವಾಗಿಯೇ ಕರೆದು ಕೌರವರು ಯುಧಿಷ್ಠಿರನಿಗೆ ರಾಜ್ಯ ಕೊಟ್ರೆ ಸರಿ, ಇಲ್ಲ ನಾನೇ ಹೋಗಿ ಯುದ್ಧವನ್ನ ಮಾಡಿ ದುರ್ಯೋಧನನ್ನ ತಂದು ಯುಧಿಷ್ಠಿರನ ಪಾದಗಳಲ್ಲಿ ಕೆಡವಾಕ್ಬಿಡ್ತೇನೆ. ಕೃಷ್ಣನ ಚಕ್ರಾಯುಧವಿದೆ, ಅರ್ಜುನನ ಗಾಂಡೀವವಿದೆ, ಭೀಮನ ಗದೆ ಇದೆ, ಯಮಳರ ಧನುರ್ಬಾಣಗಳಿವೆ. ಕೌರವರು ನಿಲ್ತಾರ ಇವ್ರ ಮುಂದೆ? ಅಭಿಮನ್ಯು ಒಬ್ನೇ ಸಾಕಾಗಲ್ವಾ? ನಾನ್ ನಿಮ್ ಜೊತೆ ನಿಲ್ತೀನಿ ಅಂತ ನೀನ್ ಹೇಳೋದ್ ಬಿಟ್ಬಿಟ್ಟು ದುರ್ಯೋಧನಿಗೆ ಸಹಾಯ ಮಾಡೋ ತರ ಮಾತಾಡ್ತಾ ಇದ್ಯಾ. ಪಕ್ಷಪಾತದ ಮಾತನಾಡ್ತಾ ಇದ್ಯಾ ನೀನು. ಕೃಷ್ಣನ್ ಮಕ್ಳಿಲ್ವಾ? ಪ್ರದ್ಯುಮ್ನ, ಸಾಂಬ, ಸಾಮಾನ್ಯರವ್ರೇನು? ಅಣ್ಣ, ನಾವ್ ಯಾದವರು ಕಣೋ. ಧರ್ಮ ಪಕ್ಷಪಾತಿಗಳಾಗಬೇಕು, ಧರ್ಮ ಬಾಹಿರರಾಗಬಾರ್ದು.
ವಾಸ ಮಾಡೋ ಮನೆಗ್ ಬೆಂಕಿ ಇಟ್ಟವನನ್ನ, ವಿಷಪ್ರಾಶನ ಮಾಡಿಸ್ತವನ್ನ, ಭೂಮಿ ಅಪಹರಣ ಮಾಡ್ದವನ್ನ, ಹೆಂಡತಿ ಮಾನಕ್ ಕೈ ಹಾಕದವನ್ನ ಬಿಡ್ಬೇಕಾ? ಷಡೇತೀಹಿ ಆತ ತಾಯಿನಹ ಅಂತ ಕೇಳಿಸ್ಕೊಂಡಿಲ್ವ ನೀನು? ತಟಸ್ಥರಾಗಿರ್ಬೇಕ ನಾವು? ಇಂಥವ್ರನ್ನ ನೋಡಿದ ತಕ್ಷಣ ಕೊಲ್ಲುವಂತ ಶಾಸ್ತ್ರ ಹೇಳುತ್ತೆ. ಇಷ್ಟನ್ನೂ ಮಾಡಿದಂತ ಪಾಪಿ ದುರ್ಯೋಧನ, ಧರ್ಮದ್ರೋಹಿ ಅಲ್ವಾ? ಅವನತ್ರ ಯುಧಿಷ್ಠಿರ ಹೋಗಿ ಭಿಕ್ಷೆ ಬೇಡ್ಬೇಕಾ? ಇರೋದ್ ಎರಡೇ ದಾರಿ, ಪಾಂಡವರಿಗೆ ರಾಜ್ಯ ಕೊಡಬೇಕು, ಯುದ್ಧದಲ್ಲಿ ಕೌರವರು ಸಾಯ್ಬೇಕಿಲ್ಲ ಅಂದ್ರೆ. ಯಾವಾಗ ಈ ಕ್ರೋಧಾವೇಶದ ಸಾತ್ಯಕಿಯ ಮಾತನ್ನ ಕೇಳಿಸ್ಕೊಂಡಂತಹ ಬಲದೇವ ಏನೋ ಅವನಿಗೆ ಮತ್ತೆ ಮಾತಾಡ್ಬೇಕು ಅಂತ ಅನಿಸ್ತಿಲ್ಲ. ಅವನ ಮಾತಲ್ಲಿ ಸತ್ಯ ಅಡಗಿತ್ತು. ನಗ್ತ ಆಗ್ಲಿ ಅಂತ ಅಭಿಪ್ರಾಯವನ್ನ ಕೊಟ್ಟ. ಆತನ ಮಾತನ್ನ ಕೇಳಿ ದ್ರುಪದ ಮಹಾರಾಜನಿಗೆ ಹರ್ಷ ಆಗೋಯ್ತು. ದುರ್ಯೋಧನ ಮೃದು ಮಧುರ ಮಾತುಗಳಿಂದ ರಾಜ್ಯ ಕೊಡವನು ಅಲ್ಲ, ಆ ಬುದ್ಧಿ ಅವನಿಗಿಲ್ಲ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಕರ್ಣ, ಶಕುನಿ ಎಲ್ಲ ಮೂರ್ಖರು, ಮೊಂಡರು, ಬುದ್ಧಿಹೀನರು, ಯುದ್ಧದ ಅಪಾಯ ಗೊತ್ತಿಲ್ದವರು, ದುರ್ಯೋಧನ ಹೇಳಿದಕ್ಕೆ ಗೋವುಗಳಂತೆ ತಲೆ ಆಡಿಸೋರು. ಈ ವಿಚಾರ ಎಲ್ಲ ಕೂಡ ಗೊತ್ತಿತ್ತು. ಈಗ ಇರೋದು ಒಂದೇ ದಾರಿ, ಸೇನೆಯನ್ನ ಮೊದಲು ಕೂಡ್ಸಿಟ್ಕೋಬೇಕು ನಾವು ಸಂಧಾನಕ್ಕೆ ಹೋಗೋಕ್ಕಿಂತ ಮೊದಲು. ಹೇಗೆ? ಶಲ್ಯ ಮಹಾರಾಜರಿಗೆ, ಕೇಕೇಯದ ದೊರೆಗಳಿಗೆ, ಜಯತ್ಸೇನರಿಗೆ, ಇನ್ನು ಒಳಗಡೆ ಇರ್ತಕ್ಕಂಥ ದೊರೆಗಳಿಗೆ ಪತ್ರ ಬರೆದು ಕಳಿಸ್ಬೇಕು. ಪ್ರಾಗ್ಜ್ಯೋತಿಷದ ಭಗತತ್ತನನ್ನ ಬಿಡಬಾರ್ದು. ಇನ್ನು ಯಾರ್ಯಾರು ಬೇಕು? ಹಾರ್ದಿಕ್ಯ, ಸೇನಜಿತ, ಅಂಧಕ, ಸೇನಾಬಿಂದು, ಚಿತ್ರವರ್ಮ, ವಾಹ್ಲಿಕ, ಮುಂಜಕೇಶ, ಚೇದಿಯ, ಶಿಶುಪಾಲ ಪುತ್ರ, ಸುಪಾರ್ಶ್ವ, ಸುಬಾಹು, ಸುರಾರಿ, ಕರ್ಣವೇಷ್ಟ, ನೀಲ, ವೀರಧರ್ಮ, ರುಕ್ಮಿ, ಭೂರಿತೇಜ, ಏಕಲವ್ಯ, ಕ್ಷೇಮದೂರ್ತಿ, ಕಾರುಷ ದೊರೆ, ಕಾಂಬೋಜರು, ಕಾಶಿರಾಜರು, ಪಂಚನದನ ಅರಸರು, ಪರ್ವತೀಯರು, ಇನ್ನು ಅನೇಕರು. ಇಷ್ಟು ಜನರಿಗೆ ಪತ್ರವನ್ನ ಬರ್ದು ಕಳಿಸಿ ಎಲ್ಲರೂ ಪಾಂಡವರ ಜೊತೆಯಲ್ಲಿ ನಿಲ್ಲಬೇಕು ಅಂತ. ಶ್ರೀಕೃಷ್ಣ ಇಷ್ಟು ವಿಚಾರಗಳನ್ನ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದ್ರು. ಈಗೆಲ್ಲ ದ್ವಾರಕೆಗೆ ಹೊರಟ. ಬಂದು ಕೆಲಸ ಆಯ್ತಲ್ಲ, ಹೋಗ್ಬೇಕು ದ್ವಾರಕೆಗೆ ಹೊರಟ. ಈಗ ವಿರಾಟ ದೊರೆಯ ಮಾರ್ಗದರ್ಶನದಲ್ಲಿ ಮತ್ತೆ ಸಭೆ ನಡೀತಾ ಇದೆ. ದ್ರುಪದ ಏನೇನಾಗ್ತಾ ಇದೆ, ಸೇನಾ ಜಮಾವಣೆ ಬಗ್ಗೆ ವೀಕ್ಷಣೆ ಮಾಡ್ತಾ ಇದ್ದಾನೆ, ಉಸ್ತುವಾರಿ ನೋಡ್ಕೊಂತ ಇದ್ದಾನೆ. ವೃದ್ಧ ಪುರೋಹಿತನ ಕರೆಸ್ತಾನೆ ದ್ರುಪದ. ಅವಾಗ ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಶಾಸ್ತ್ರವನ್ನ ನೋಡಿ, ಗಳಿಗೆ ಮುಹೂರ್ತಗಳನ್ನ ನೋಡಿ ಮಾಡ್ತಾ ಇದ್ರು. ವೃದ್ಧ ಪುರೋಹಿತರನ್ನ ಕರೆಸ್ತಾ, ಗುರುಗಳೇ, ಹಿರಿಯರೇ, ಒಂದು ಗುರುತರ ಭಾರವನ್ನ ನಿಮ್ಗೆ ಒಪ್ಸ್ಬೇಕಾಗಿದೆ ನಾನು. ಅದನ್ನ ನೀವು ಚೆನ್ನಾಗಿ ನಡ್ಸ್ಕೊಂತೀರಾ ಅಂತ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಂಬಿಕೆ ಕೂಡ ಇದೆ. ನೋಡಿ, ಜೀವಿಗಳಲ್ಲಿ ಮನುಷ್ಯರಲ್ಲಿ ಬುದ್ಧಿಜೀವಿಗಳು, ಆ ಬುದ್ಧಿವಂತರಲ್ಲಿ ನರಶ್ರೇಷ್ಠರು, ಅದರಲ್ಲಿ ಬ್ರಾಹ್ಮಣರು, ಅದರಲ್ಲಿ ವಿದ್ಯಾವಂತರಲ್ಲಿ ನಿಶ್ಚಯಜ್ಞರು, ಅನುಷ್ಠಾನಪರರು, ಬ್ರಹ್ಮವಾದಿಗಳಾಗಿ ಸತ್ಯ ಧರ್ಮ ಪರರು ಆಗಿರ್ತಕ್ಕಂಥ ಶ್ರೇಷ್ಠರಾಗಿರ್ತಕ್ಕಂಥ ಶ್ರುತ ಸಂಪನ್ನರು. ನಿಮ್ಮ ಹತ್ರ ನಾನೀಗ ಮಾತಾಡ್ಬೇಕು. ಒಬ್ಬ ವ್ಯಕ್ತಿನ ಹೊಗಳದ್ ನೋಡಿ, ಅಂದ್ರೆ ಪುರೋಹಿತರಿಗೆ ಅಥವಾ ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ. ಕೌರವ ಪಾಂಡವರ ಕಲಹ, ಧೃತರಾಷ್ಟ್ರ ಪುಟ್ಟರ ಕಪಟ, ಪಾಂಡವರಿಗಾದಂತ ಅನ್ಯಾಯ ಹಿಂಸೆ, ಅವರ ಕಷ್ಟ ಸಹಿಸಿ ವ್ರತ ಪೂರೈಸಿ ಬಂದದ್ದು ಎಲ್ಲ ನಿಮ್ಗೆ ಗೊತ್ತಿದೆ. ನಾನು ಹೊಸದಾಗಿ ಏನ್ ಹೇಳ್ಬೇಕಾಗಿಲ್ಲ. ಈಗ ನೀವು ಹಸ್ತಿನಾವತಿಗೆ ಹೋಗಿ ಬರ್ಬೇಕಲ್ಲ. ಯಾಕೆ? ಧರ್ಮಯುಕ್ತವಾದಂತ ಹಿತ ಮಧುರ ಮಾತುಗಳಲ್ಲಿ ಆ ದೊರೆಗೆ, ದುಷ್ಟ ಪುತ್ರರಿಗೆ ಪಾಂಡವರ ಸಂದೇಶ ಕಳಿಸ್ಬೇಕು. ಕೌರವರ ಮನಸ್ಸನ್ನ ಬದಲಾವಣೆ ಆಗೋ ತರ ನೀವೇನಾದ್ರೂ ಮಾಡ್ಬೇಕಲ್ಲ. ಈ ಭೀಷ್ಮ ದ್ರೋಣರು ಯುದ್ಧ ಆದ್ರೂ ಕೂಡ ಪಾಲ್ಗೊಳ್ದೇ ಇರೋ ತರ ಅವ್ರನ್ನ ತಟಸ್ಥರನ್ನಾಗಿ ಮಾಡ್ಬೇಕಲ್ಲ ಏನಾದ್ರು. ಯಾಕಂದ್ರೆ ಅವ್ರ ಮನಸ್ಸನ್ನ ಅರಿತವ್ರು ನೀವು, ಹಿರಿಯರು ನೀವು.
ಅಲ್ಲಿ ವಿದುರನಿಂದ ಒಳ ಸಮಾಚಾರಗಳನ್ನ ತಿಳ್ಕೊಂಡ್ಬರ್ಬೇಕು. ವಿದುರನಿಗೆಲ್ಲ ಗೊತ್ತಿರುತ್ತೆ. ಶಕುನಿ ಕಣಿಕರ ಪ್ರತಿತಂತ್ರ ತಿಳ್ಕೊಬರ್ಬೇಕು. ಒಬ್ಬೊಬ್ಬರಲ್ಲಿ ಹೋಗಿ ಮಾತಾಡಿ ಎಲ್ಲರ ಅಭಿಪ್ರಾಯವನ್ನ ನೀವು ಬಂದು ನನಗೆ ತಿಳಿಸ್ಬೇಕು. ಈ ಕೆಲ್ಸ ಸುಲಭವಾಗಿರ್ತಕ್ಕಂಥದ್ದಲ್ಲ, ನನಗೆ ಗೊತ್ತು. ಏನೋ ಕಾರಣ ಒಡ್ಡಿ ಸ್ವಲ್ಪ ಕಾಲ ಅಲ್ಲೇ ಉಳಿರಿ. ಜನಗಳು ಏನು ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಕೌರವರ ಉದ್ದೇಶ ತಿಳ್ಕೊಳ್ಳಿ ನೀವು. ಆಮೇಲೆ ಬಂದಿದ್ನೆಲ್ಲ ನನಗೆ ಹೇಳ್ಬೇಕು. ಮಾಹಿತಿ ಸಂಗ್ರಹಿಸಿ ತರಬೇಕು. ಸೇನಾ ತಯಾರಿ ಎಷ್ಟು ಮಟ್ಟಿಗಾಗಿದೆ, ಯಾವ್ಯಾವ ದೇಶಗಳ ಅರಸರು ಬಂದಿದ್ದಾರೆ, ಇದನ್ ತಿಳಿಸ್ಬೇಕು. ಯಾಕೆ ಗೊತ್ತಾ ನಿಮ್ಮನ್ನು ಕಳಿಸ್ತಾ ಇರೋದು? ಬ್ರಾಹ್ಮಣರಿಗೆ, ವೃದ್ಧರಿಗೆ ಯಾವತ್ತೂ ಕೂಡ ಅಪಾಯ ಆಗಲ್ಲ. ವಿದುರ ಇದ್ದಾನೆ. ಯಾರೇ ಬ್ರಾಹ್ಮಣರು ಹೋದ್ರು, ಯಾರೇ ಪಾಪ ಪಾಮರರು ಹೋದ್ರು, ಬಡವರು ಹೋದ್ರು ಅವ್ರಿಗೆ ಸಹಾಯ ಮಾಡ್ತಾನೆ, ಯೋಗಕ್ಷೇಮ ನೋಡ್ಕೊಂತಾನೆ. ನಾಳೆ ಪುಷ್ಯ ನಕ್ಷತ್ರ, ಅಭಿಜಿನ್ ಮುಹೂರ್ತದಲ್ಲೇ ಹೋಗ್ಬೇಕು ನೀವು. ಪುಷ್ಯ ನಕ್ಷತ್ರ ಅಭಿಜಿನ್ ಮುಹೂರ್ತದಲ್ಲಿ ನೀವು ಹೊರಗಡೆ ಹೋಗಿದ್ರೆ ಹೋದಂತ ಕೆಲಸ ನಿಶ್ಚಯ. ಹೇಳ್ಬಿಟ್ಟು ದಾರಿಗೆ ಬೇಕಾದಂತ ಖರ್ಚಿಗೆ ಹೊನ್ನು ಚಿನ್ನವನ್ನ ಕೊಟ್ಟು ವಸ್ತ್ರಾಭರಣಗಳನ್ನ ಕೊಟ್ಟು ಕಳಿಸ್ತಾನೆ. ಆ ವೃದ್ಧ ಪುರೋಹಿತ ಶಿಷ್ಯರ ಜೊತೆ, ದಾಸ ದಾಸಿ ಪರಿಜನರ ಜೊತೆ ರಾಜರಥದಲ್ಲಿ ಕೂತ್ಕೊಂಡು ಮರುದಿನ ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬಂದಾಗ, ಕರೆಕ್ಟ್ ಆಗಿ ಅಭಿಜಿನ್ ಮುಹೂರ್ತ ಶುರುವಾದಾಗ ಉತ್ತರ ದಿಕ್ಕಿಗೆ ಹೊರಟ. ಹಾಗಾದ್ರೆ ಮತ್ತೆ ಮುಂದೆ ಇಷ್ಟೆಲ್ಲ ಆದ್ಮೇಲೆ ಈ ಕಡೆ ದುರ್ಯೋಧನ ಸುಮ್ನಿದ್ನ, ಬರೀ ಪಾಂಡವರ ಮಾತೆ ಕೇಳಿಸ್ಕೊಳೋದಾಗೋಯ್ತಾ? ಇವರೇ ಈಗ ಒಳ್ಳೆ ಜನನೇ ಇಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಶತ್ರುಗಳನ್ನ ಎಷ್ಟು ತಯಾರಿ ನಡೆಸಿರಲ್ಲ, ಶತ್ರುಗಳ ತಲೆ ಏನೆಲ್ಲ ಓಡಿರಲ್ಲ. ಈ ದುರ್ಯೋಧನ ಶಕುನಿ ಇದ ಮೇಲೆ ಏನಾದ್ರೂ ಮಾಡಿರ್ಲೇಬೇಕು. ಏನು ಮಾಡಿದ್ರು, ಯಾವ ರೀತಿ ಪ್ರತಿತಂತ್ರವನ್ನ ಹೆಣನಿಕ್ಕೆ ಹಸ್ತಿನಾವತಿಯಲ್ಲಿ ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನಾವು ನಾಳಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯುದ್ಧದ ಸನ್ನಿವೇಶಕ್ಕೆ ಮೊದಲು ಯಾವ ರೀತಿ ಒಂದು ಮಾತುಕತೆ ಆಗತ್ತೆ, ಅದಕ್ಕೆ ಕೆಲವೊಬ್ರು ಒಪ್ಪಬಹುದು, ಕೆಲವೊಬ್ರು ಒಪ್ಪಲ್ಲ. ಆದ್ರೂ ಕೂಡ ಯಾವುದೋ ಒಂದ್ ರೀತಿ ಕಡೆ ನಿರ್ಧಾರ ಬಂದು ಕೂತ್ಕೊಂತೀವಿ. ಒಂದು ಕುಟುಂಬ ಆದ್ರೂ ಅಷ್ಟೇನೆ, ಕೆಲವೊಬ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಇರಲ್ಲ. ಒಂದು ಮಾತಿಗೆ ತಂದು ನಿಲ್ಲಿಸ್ತೇವೆ. ಇದೆಲ್ಲ ನಮ್ಗೆ ಅಭ್ಯಾಸ ಆಗಿದ್ದು ಇಲ್ಲಿಂದ. ಆ ವಿಚಾರವನ್ನೆಲ್ಲ ನಮಗೆ ಸೂಕ್ಷ್ಮ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇದನ್ನ ನೀವು ಬದುಕಲ್ಲಿ ಅಳವಡಿಸ್ಕೊಳಕ್ ಪ್ರಯತ್ನ ಪಡ್ಬೇಕು. ಅದಕ್ಕೆ ಹೇಳೋಣ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.